ನಮಸ್ಕಾರ. ಜ್ಯೋತಿಷದ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಇಷ್ಟು ತನಕ ನಾವು ಒಂದು ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಮುಂದೆ ನಡೆಯುವಂಥ ಪಾಠಗಳೆಲ್ಲ ಕೂಡ ಕೆಲವಿನ ಅಭ್ಯಾಸಗಳನ್ನು ಮುಂಚೆ ಮಾಡೋಣ. ಅಭ್ಯಾಸದ ನಂತರ ಇನ್ನು ನಮಗೆ ಪ್ರೆಡಿಕ್ಷನಿಗೆ ಸಪೋರ್ಟ್ ಮಾಡುವಂಥ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಸಹ ಮಾಡೋಣ. ಕೆಲವಿನ ಅಭ್ಯಾಸದ ಎಕ್ಸಾಂಪಲ್ಸನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ವಾಟ್ಸಾಪಲ್ಲಿ ನಿಮಗೆಲ್ಲ ಕೂಡ ಒಂದು ಎಕ್ಸಾಂಪಲ್ ಹಾರೋಸ್ಕೋಪನ್ನು ಕಳಿಸಿದ್ದೇನೆ. ಅದನ್ನು ಕೆಲವಿನ ಜನ ಮಾಡಿದ್ದಾರೆ, ಬಟ್ ವೆರಿ ಲೆಸ್ ಇನ್ ನಂಬರ್. ಎಲ್ಲ ಬಿಲೋ 5 ಮೆಂಬರ್ಸ್ ಮಾತ್ರವೇ ಮಾಡಿ ಅಪ್ಡೇಟ್ ಮಾಡಿದಂಥ ಸನ್ನಿವೇಶ. ಬಟ್ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಮಾಡಿದ್ದೇವೆ ಅಂತ ನಿಮಗೆ ಗೊತ್ತಾದರೆ ಸಾಕು. ನೀವು ಪ್ರಾಕ್ಟೀಸ್ ಮಾಡಿ ನಂತರ ಅದನ್ನು ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅದನ್ನು ನೀವು ಸರಿ ನೋಡಿಕೊಳ್ಳಿ, ಎಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು, ಎಲ್ಲಿ ತಿದ್ದುಕೊಳ್ಳಬೇಕು, ಎಲ್ಲಿ ಸರಿ ಇದೆ ಅಂತ ನೀವೇ ಇದು ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಎಲ್ಲರೂ ಕಳಿಸಿದರೂ ಕೂಡ ಎಲ್ಲರ ಜಾತಕ, ಎಲ್ಲರ ಅಸೈನ್ಮೆಂಟ್ಸನ್ನು ನೋಡೋಷ್ಟು ಸಮಯ ನನಗೂ ಇಲ್ಲ ಮತ್ತು ಅದನ್ನು ಕಳಿಸ್ಲಿಕ್ಕೆ. ಯಾಕೆಂದರೆ ಸಾಕಷ್ಟು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ರಿಕ್ವೆಸ್ಟ್ಗಳು ಬರುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಅದು ಅಲ್ಲದೆ ನಾನು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗೆ ತುಂಬ ದೂರ ಇರ್ತೇನೆ. ಇತ್ತೀಚೆಗೆ ಈ ಫೋನು, ವಾಟ್ಸಾಪು. ಆದರೆ ಕ್ಲಾಸಿಗೆ ಸಂಬಂಧಪಟ್ಟದ್ದು ಮಾತ್ರವೇ ನಾನು ಅಟೆಂಡ್ ಮಾಡ್ತೇನೆ. ಯಾರಾದರೂ ರಿಕ್ವೆಸ್ಟ್ ಕಳಿಸಿದರೆ, ಕಲಿಬೇಕು ಅಂತ ಅಂಬುದು ಕಳಿಸಿದರೆ ಅದಕ್ಕೆ ಮಾತ್ರವೇ ನಾನು ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದೇನೆ. ಹಾಗಾಗಿ ತುಂಬ ಕಡಿಮೆ ಬಳಸೋದ್ರಿಂದ ಆದಷ್ಟು ಬೇಗ ನಿಮಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಒಮ್ಮೆ. ಬಟ್ ತೊಂದರೆ ಇಲ್ಲ, ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಅದನ್ನು ಸರಿ ನೋಡಿಕೊಳ್ಳಬಹುದು. ಎಷ್ಟು ಸರಿ ಇದೆ ಅಂತಂಬುದು ನೀವು ನೋಡಿಕೊಳ್ಳಬಹುದು. ಸೊ ಇಲ್ಲಿ ಅಭ್ಯಾಸದ ವಿಚಾರದಲ್ಲಿ ನಾವು ಪ್ರಾರಂಭದ ಬೇಸಿಕ್ ಕ್ಲಾಸಲ್ಲಿ ಕೂಡ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಜಾತಕವನ್ನು ಹೇಗೆ ನೋಡಬೇಕು, ಅದನ್ನು ಡೆಡಿಕೇಟೆಡ್ ಆಗಿ ಕೆಲವಿನ ಎಕ್ಸಾಂಪಲನ್ನು ತಗೊಂಡು ಅವರವರ ಪ್ರಶ್ನೆಗಳನ್ನು ತಗೊಂಡು ಹೇಗೆ ನೋಡಬಹುದು ಅಂತಂಬೋದು ನಾವು ನೋಡೋಣ. ಇಲ್ಲಿ ನಾವು ಕಲ್ತಿರೋದು ಬೇಸಿಕ್ಸ್ ಮಾತ್ರವೇ ಆದ ಕಾರಣ ತುಂಬ ಹೆಚ್ಚಿನ ಪ್ರೆಡಿಕ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಮಗೆ ಏನು ಗೊತ್ತಿದೆ ಅದರಲ್ಲಿ ಮಾತ್ರವೇ ನಾವು ಜಾತಕವನ್ನು ಪರಿಶೀಲನೆ ಮಾಡೋಣ. ಹೆಚ್ಚು ಜಾತಕವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡವರು ಕೂಡ ಭಾಳ ಜನ ಈ ಒಂದು ಗ್ರೂಪಲ್ಲಿ ಇದ್ದಾರೆ. ಬಟ್ ಜಸ್ಟ್ ಅಬ್ಸರ್ವ್ ಮಾಡಿ, ಅವರಿಗೇನು ಹೆಲ್ಪ್ ಆಗುವುದಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿದ್ದು ಕೂಡ ಪ್ರೆಡಿಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟ ಯಾರು ಪಡ್ತಾ ಇರ್ತಾರೆ ಅವರಿಗೆ ಈ ಕ್ಲಾಸ್ಗಳು ಸ್ವಲ್ಪ ಉಪಯುಕ್ತವಾಗ್ತದೆ. ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರುತ್ತೆ, ಬೇಸಿಕ್ ಸಂಬಂಧಪಟ್ಟದೊಂದು ಗ್ರಹ, ಉಚ್ಚ, ನೀಚ, ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನ, ದೃಷ್ಟಿ, ಇದೆಲ್ಲ ಬೇಸಿಕ್ ನಾಲೆಡ್ಜ್ ಎಲ್ಲ ಇರುತ್ತೆ. ಆದರೆ ಅದನ್ನು ಹೊಂದಿಸಿ ಉತ್ತರವನ್ನು ಕೊಡೋದು ತುಂಬ ಕಷ್ಟಪಡ್ತಾ ಇರ್ತಾರೆ, ಕನ್ಫ್ಯೂಸ್ ಮಾಡಿಕೊಡ್ತಾ ಇರ್ತಾರೆ. ಅವರಿಗೆ ಈ ಪಾಠ ತುಂಬ ಉಪಯುಕ್ತವಾಗ್ತದೆ. ಸೊ ಇಲ್ಲಿ ನಾವು ನೋಡೋದಾದರೆ ಒಂದು ಜಾತಕವನ್ನು ಪರಿಶೀಲನೆ ಮಾಡುವಂಥ ಕ್ರಮ, ಎಷ್ಟೋ ಕ್ರಮ ಇದೆ. ಆ ಕ್ರಮಗಳಲ್ಲಿ ತುಂಬ ಸುಲಭವಾದಂಥ ಒಂದು ಕ್ರಮವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸಾಕಷ್ಟಿದೆ. ಪ್ರತಿಯೊಬ್ಬರೂ ಅವರವರ ಸ್ಟೈಲಲ್ಲಿ ಜಾತಕವನ್ನು ನೋಡುವಂಥ ಕ್ರಮ ಇದೆ. ಆದರೆ ಸುಲಭವಾಗಿ, ಹೆಚ್ಚು ಕಷ್ಟಪಡದೆ, ಹೆಚ್ಚಿನ ವಿಷಯಗಳ ತಲೆಯಲ್ಲಿ ನೆನಪಿಟ್ಟುಕೊಳ್ಳದೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗುವಂಥ ವಿಚಾರವನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೇನೆ. ಮುಂಚಿತವಾಗಿ ನಾವು ಈ ಜಾತಕವನ್ನು ಅಭ್ಯಾಸ ಮಾಡೋ ಕಾಲಕ್ಕೆ ಪ್ರೆಡಿಕ್ಷನ್ ಪ್ರಿನ್ಸಿಪಲ್ಸ್ ಅಂತ ಸಾಕಷ್ಟು ಸಲ ನಾವು ಹೇಳಿದ್ದೇವೆ. ಅದನ್ನೇ ಮತ್ತೊಮ್ಮೆ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನಾವು ಜಾತಕವನ್ನು ತಗೊಳ್ಳ ತಕ್ಷಣ ಹೇಗೆ ನಾವು ಪ್ರೊಸೀಡ್ ಆಗಬೇಕು ಅಂತಂಬುದನ್ನು ಒನ್ ಆಫ್ ದ ಟೆಕ್ನಿಕ್ ನಾನು ಹೇಳ್ಕೊಡ್ತೇನೆ. ನಾನು ಫಾಲೋ ಆಗ್ತಾ ಇರೋ ಟೆಕ್ನಿಕ್. ಇದಕ್ಕೆ ಜಾಸ್ತಿ ತಲೆಯಲ್ಲಿ ಇಟ್ಕೊಳ್ಳೋದು ಬೇಕಿಲ್ಲ, ನೋಡಲಿಕ್ಕೆ ಬಂದರೆ ಸಾಕು. ಮೊದಲು ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್. ಇದನ್ನು ಪ್ರಶ್ನೆಯನ್ನು ಜಾಸ್ತಿ ನೆನಪಿಟ್ಟುಕೊಂಡ್ರೆ ವಿಷಯವನ್ನು ಹೇಳಲಿಕ್ಕಾಗ್ತದೆ. ಅವರು ಏನು ಪ್ರಶ್ನೆ ಕೇಳಿದ್ದಾರೆ
ಆ ಪ್ರಶ್ನೆಯನ್ನು ನೀವು ಫರ್ದರಾಗಿ ಕ್ಲಾರಿಫೈ ಮಾಡಿಕೊಂಡು ಸಣ್ಣದಾಗಿ ಬಿಡಿಸಿಕೊಂಡು ಮಾಡಿದರೆ ಆ ಪ್ರಶ್ನೆಗೆ ತಕ್ಕಂಥ ವಿಚಾರವೇ ನೀವು ಹೇಳಲಿಕ್ಕೆ ತುಂಬ ಸುಲಭವಾಗ್ತದೆ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಕರೆಕ್ಟಾಗಿ ಪ್ರಶ್ನೆ ಅರ್ಥ ಆದರೆ, ಹಾಗಾಗಿ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಂತರ ಅನಲೈಸಿಂಗ್ ದ ಹಾರೋಸ್ಕೋಪ್. ಅವ್ರ ಹತ್ರ ಬರ್ತ್ ಡೀಟೇಲ್ಸ್ ತೊಗೊಳ್ಳಿ, ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು. ಈ ಡೀಟೇಲ್ಸಲ್ಲಿ ಯಾವ ಥರ ಕನ್ಫ್ಯೂಷನ್ ಇರಬಾರ್ದು. ಯಾಕಂದರೆ ಜಾತಕ ಚಕ್ರವನ್ನು ಹಾಕ್ಕೊಳ್ಳಿಕ್ಕೆ ಇದೇ ತುಂಬ ಮುಖ್ಯವಾದ ವಿಚಾರ. ಕೆಲವೊಮ್ಮೆ ಕೆಲವರಿಗೆ ಜಾತಕ ಬರ್ತ್ ಡೀಟೇಲ್ಸ್ ಇರೋದಿಲ್ಲ, ಅಥವಾ ಸರಿ ಇರೋದು, ಒಂದು ಕೆಲವೊಮ್ಮೆ ಜನರಿಗೆ ಟೈಮ್ ಇರೋದಿಲ್ಲ, ಬರ್ತ್ ಟೈಮ್ ಕನ್ಫ್ಯೂಷನ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೇವೆ, ಈ ಟೆಕ್ನಿಕಲ್ ಅದೇ ಪ್ರಶ್ನೆ ಅಂತ ಬಳಸ್ತೇವೆ. ಸೊ ಈ ಟೆಕ್ನಿಕಲ್ ಸಾಧ್ಯ ಇಲ್ಲ, ಏನೋ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಇದ್ದರೆ ಇದು ಓಕೆ, ಹೆಲ್ಪ್ ಆಗ್ಬೋದೇನು. ಸೊ ಬರ್ತ್ ಡೀಟೇಲ್ಸ್ ಸರಿ ಇಲ್ಲದ್ರೆ ನಮಗೆ ಕಷ್ಟ ಆಗ್ತದೆ. ಬರ್ತ್ ಡೀಟೇಲ್ಸ್ ತೊಗೊಳ್ಳಿ, ಒಂದು ಜಾತಕವನ್ನು ಪ್ರಿಪೇರ್ ಮಾಡಿ. ನಿಮಗೆ ಇವತ್ತು ಸಾಕಷ್ಟು ಆ್ಯಪ್ಸ್ ಇದೆ, ಆನ್ಲೈನ್ ಆ್ಯಪ್ಸ್ ಇದೆ, ಆಫ್ಲೈನ್ ಆ್ಯಪ್ಸ್ ಇದೆ, ಕಂಪ್ಯೂಟರ್ ಆ್ಯಪ್ಸ್ ಇದೆ. ಯಾವುದೋ ನಿಮಗೆ ಅನುಕೂಲವಾದಂಥ ಒಂದು ವಿಚಾರದಲ್ಲಿ ನೀವು ಹಾಕಿಕೊಳ್ಳಿ. ಬೇಕಾದಷ್ಟು ಫ್ರೀ ಸಾಫ್ಟ್ವೇರ್ಸ್ ಇದೆ, ನೀವು ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ. ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ ಡಿಸ್ಪ್ಲೇ ಮಾಡೋದ್ರಲ್ಲಿ ಸ್ವಲ್ಪ ನಿಮಗೆ ಅನುಕೂಲವಾಗಿ ಕಾಣುತ್ತೆ ಹೊತ್ತು ಕ್ಯಾಲ್ಕುಲೇಷನಲ್ಲಿ ದೊಡ್ಡ ಡಿಫ್ರೆನ್ಸ್ ಏನಿರಲ್ಲ. ಪ್ರೀಮಿಯಂ ಸಾಫ್ಟ್ವೇರ್ಸ್ ಸ್ವಲ್ಪ ನೋಡ್ಲಿಕ್ಕೆ ಚಂದವಾಗಿರುತ್ತೆ ಅಷ್ಟೇ. ನಿಮಗೆ ಫ್ರೀ ಸಾಫ್ಟ್ವೇರ್ಸ್ ತುಂಬ ಅವೈಲೇಬಲ್ ಇದೆ. ಜಗನ್ನಾಥ ಹೋರ, ಮೈತ್ರೇಯ ಆದರೆ ನಿಮಗೆ ಎಲ್ಲ ಪ್ಲಾಟ್ಫಾರ್ಮ್ಸ್, ಮ್ಯಾಕು, ವಿಂಡೋಸು, ಲೈನೆಕ್ಸು ಎಲ್ಲದಕ್ಕೂ ಸಪೋರ್ಟ್ ಆಗ್ತದೆ. ಜಗನ್ನಾಥ ಹೋರ ಆದರೆ ನೀವು ವಿಂಡೋಸ್ಗೆ ಸಪೋರ್ಟ್ ಆಗ್ತದೆ, ಬೇರೆದಕ್ಕೆ ಬೇಕಾದ್ರೆ ನೀವು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಯೂಸ್ ಮಾಡಬೇಕು. ಬಟ್ ಓಕೆ, ನಮಗೆ ಈ ಹಂತಕ್ಕೆ ಜಾತಕವನ್ನು ಕಲಿಯೋದಕ್ಕೆ ನಮಗೆ ಜಗನ್ನಾಥ ಹೋರ ಸಾಫ್ಟ್ವೇರ್ ತುಂಬ ಉಪಯುಕ್ತ. ಅದು ನಿಮ್ಮ ಐಚ್ಛಿಕೆ, ನೀವು ಯಾವುದು ಬೇಕಾದ್ರೆ ನೀವು ಚೂಸ್ ಮಾಡಿಕೊಳ್ಳಿ. ಬರ್ತ್ ಹಾರೋಸ್ಕೋಪ್ ಪ್ರಿಪೇರ್ ಮಾಡಿಕೊಳ್ಳಿ. ಜಾತಕವನ್ನು ಪ್ರಿಪೇರ್ ಮಾಡಿಕೊಂಡ ತಕ್ಷಣ ನಾವೇನು ಮಾಡ್ತೇವೆ, ಅದನ್ನು ಗ್ರಹಗಳು ಹೇಗಿದೆ, ಬಲಿಷ್ಠವಾಗಿದೆಯೋ ಇಲ್ವೋ ಅಂತ ನೋಡ್ತೇವೆ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ಪಾಸ್ಟ್ ಕರ್ಮ, ಅಂದರೆ ಶುಭವನ್ನು ಮಾಡಿದ್ದಾನ, ಪುಣ್ಯ ಮಾಡಿದ್ದಾನ, ಪಾಪ ಮಾಡಿದ್ದಾನೆ. ಶುಭ ಗ್ರಹಗಳ ಸಂಬಂಧ ಬಂದರೆ ಪುಣ್ಯ, ಪಾಪಗ್ರಹಗಳ ಸಂಬಂಧ ಬಂದರೆ ಪಾಪ. ಅದನ್ನು ಎವ್ಯಾಲ್ಯುವೇಟ್ ಮಾಡಬೇಕು. ಆಮೇಲೆ ಅವ್ರು ಏನು ಪ್ರಶ್ನೆ ಕೇಳಿದರೆ ಅದನ್ನು ಅಡ್ರೆಸ್ ಮಾಡಬೇಕು. ಜಾತಕವನ್ನು ನೋಡಿ ಈ ಕಾರಣಕ್ಕೆ ಈ ಪ್ರಶ್ನೆ, ಈ ಕಾರಣ, ಸೊ ಹೀಗಾಗಬಹುದು ಅಂತ ಅಡ್ರೆಸ್ ಮಾಡ್ತೇವೆ. ಕೊನೆಗೆ ಏನಾದರೂ ಪರಿಹಾರ ಕೇಳಿದ್ರೆ ಆ ಪರಿಹಾರ ಇದ್ದರೆ ಪರಿಹಾರ ತಿಳಿಸಿ ಕ್ವಿಕ್ ಫಿಕ್ಸ್ ಆಗ್ಬೋದು, ಅಥವಾ ಪರ್ಮನೆಂಟಾಗಿ ಫಿಕ್ಸ್ ಮಾಡ್ಬೋದು. ಅದನ್ನು ನೀವು ಅವ್ರನ್ನ ಗೈಡ್ ಮಾಡಬೇಕಾಗುತ್ತೆ. ಇದು ಪ್ರೆಡಿಕ್ಷನ್ ಪ್ರಿನ್ಸಿಪಲ್. ಇದನ್ನು ಒಂದು ಫ್ಲೋ ಚಾರ್ಟ್ ಥರ ನಾವು ನೋಡಿಕೊಂಡ್ರೆ ಇದೇ ಥರ ಮಾಡ್ಕೊತ ಹೋಗಬೇಕು. ಒಂದು ಕ್ಲೈಂಟ್ ಪ್ರಶ್ನೆ ಕೇಳ್ತಾನೆ, ಆ ಪ್ರಶ್ನೆಯನ್ನು ಫಸ್ಟು ನಿಮಗೆ ಅರ್ಥ ಆಗಿದೆಯಾ, ಪ್ರಶ್ನೆ ಕ್ಲಿಯರ್ ಇದೆಯಾ ಅಂತ ನೋಡ್ಕೊಳ್ಳಿ. ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ಆ ಸ್ಟ್ರೈಟ್ ಫಾರ್ವರ್ಡ್, ಯಾಕೆಂದರೆ ಭಾಳಷ್ಟು ಜನ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಗೆ ತುಂಬ ಲಿಂಕ್ ಹಾಕ್ತಾರೆ. ಮದುವೆಗೆ ಉದ್ಯೋಗ ಲಿಂಕು, ಉದ್ಯೋಗಕ್ಕೆ ಆರೋಗ್ಯ ಲಿಂಕು, ಆರೋಗ್ಯಕ್ಕೆ ಇನ್ನೇನೋ ಒಂದು ಲಿಂಕು, ಮನೆ ಸಮಸ್ಯೆಗಳ ಲಿಂಕು, ಪ್ರತಿಯೊಂದು ಕಲಬೆರಕೆ ಇದ್ದಂಗೆ ಇರ್ತದೆ. ಅದನ್ನು ಬಿಡಿಸಿ ಅವರ ಕೇಳುವಂಥದ್ರಲ್ಲಿ ಪ್ರಧಾನ ಕ್ವಶನ್ ಯಾವುದು ಅಂತ ಫಸ್ಟ್ ನೋಡಬೇಕು, ಉಳಿದಿದ್ದೆಲ್ಲ ಮತ್ತೆ. ಸೊ ಹಾಗಾಗಿ ಫಸ್ಟ್ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಅರ್ಥ ಆಯಿತಾ, ಹಾರೋಸ್ಕೋಪ್ ಅನಾಲಿಸಿಸ್ಗೆ ಹೋಗಿ. ಪ್ರಶ್ನೆ ಕ್ಲಿಯರ್ ಇಲ್ಲ ಅಂತಂದರೆ ಅವರನ್ನು ಕೇಳಿ ಮತ್ತಿಷ್ಟು ತಿಳ್ಕೊಳ್ಳಿ. ನೀವೇ ಸ್ವಲ್ಪ ಆಲೋಚನೆ ಮಾಡಿ, ಇವನು ಪ್ರಧಾನ ಪ್ರಶ್ನೆ ಯಾವುದು ಅಂತ. ಆಮೇಲೆ ಹಾರೋಸ್ಕೋಪ್ ಅನಾಲಿಸಿಸ್, ಅವರು ಏನು ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹ ಯಾವುದು, ಆ ಪ್ರಶ್ನೆಗೆ ಸಂಬಂಧಪಟ್ಟ ಭಾವ ಯಾವುದು, ಅದರ ಬಲ ಏನಿದೆ, ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ, ಮತ್ತು ಸಂಬಂಧ, ಶುಭಗ್ರಹಗಳ ಸಂಬಂಧ ಇದೆಯೋ ಪಾಪಗ್ರಹಗಳ ಸಂಬಂಧ ಇದೆಯೋ ಅದನ್ನು ನೋಡಿಕೊಂಡು ಒಂದು ಶುಭ ಪಾಪವನ್ನು ಅವ್ಯಾಲ್ಯುವೇಟ್ ಮಾಡ್ತೇವೆ. ನಂತರ ಕಲೆಕ್ಟ್ ದ ಬರ್ತ್ ಡೀಟೇಲ್, ಅನಲೈಸ್ ದ ಪ್ಲಾನೆಟರಿ ಪೊಸಿಷನ್ಸ್. ಸೊ ಪ್ಲಾನೆಟರಿ ಪೊಸಿಷನ್ಸ್ ಹಾಕಿಕೊಂಡು ಬಲವನ್ನು ಅವ್ಯಾಲ್ಯುವೇಟ್ ಮಾಡಿ. ನಂತರ ಪಾಸ್ಟ್ ಕರ್ಮ ಅನಾಲಿಸಿಸ್, ಶುಭ ಇದೆಯಾ ಪಾಪ ಇದೆಯಾ ಅಂತ ನೋಡ್ಕೊಳ್ಳಿ. ಯೂಶ್ವಲಿ ಶುಭಗ್ರಹಗಳ ಸಂಬಂಧ ಇದ್ದರೆ ಹಿಂದಿನ ಜನ್ಮದ ಪುಣ್ಯ ಇದೆ, ಆದ ಕಾರಣ ಪುಣ್ಯ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಅವ್ರಿಗೆ ಆ ಪ್ರಶ್ನೆ ವಿಚಾರದಲ್ಲಿ ಅನುಕೂಲ ಆಗ್ತದೆ. ಪಾಪಗ್ರಹಗಳ ಸಂಬಂಧ ಬಂದರೆ ಹಿಂದಿನ ಜನ್ಮದ ಪಾಪ ಅನುಭವಕ್ಕೆ ಬರುತ್ತೆ, ಅದರಿಂದ ಸ್ವಲ್ಪ ಕಷ್ಟಗಳು, ತೊಂದರೆಗಳಾಗ್ತದೆ. ಇದು ಕರ್ಮ ಸಿದ್ಧಾಂತ. ಅದನ್ನು ಅಪ್ಲೈ ಮಾಡಬೇಕು. ಅದನ್ನು ಮಾಡಿ ಅವರ ಸಮಸ್ಯೆಗೆ ಅದನ್ನು ಅಡ್ರೆಸ್ ಮಾಡಬೇಕಾಗುತ್ತದೆ. ಮಾಡಿ
ಕೊನೆಗೆ ರೆಮಿಡಿ ಬೇಕಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡಬೇಕು. ಅವ್ರು ಕೇಳ್ತಾರೆ, ಪ್ರತಿಯೊಬ್ಬರು ಕೇಳೋದು ನಮಗೆ ರೆಮಿಡಿ ಒಳ್ಳೆ ಪರಿಹಾರ ಕೊಡಿ. ಅವ್ರಿಗೇನು ಗೊತ್ತಿಲ್ಲ ಪಾಪ, ಯಾಕಂದರೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅಂತ ಅವ್ರು ಅಂದ್ಕೊಳ್ತಾರೆ. ನಾವು ಕೂಡ ಆ ರೀತಿ ಎಲ್ಲದಕ್ಕೂ ಪರಿಹಾರ ಕೊಡಲಿಕ್ಕಾಗಲ್ಲ. ಯಾಕೆಂದರೆ ಪರಿಹಾರ ಕೊಟ್ಬಿಟ್ರೆ ಕೆಲವೊಮ್ಮೆ ಚೇಂಜ್ ಆಗಬೇಕಾದಿರ್ತದೆ, ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳೋವಂಥ ಸಂದರ್ಭ ಇರುತ್ತೆ. ಅವ್ರು ಅದು ಮಾಡಿಕೊಳ್ಳಲ್ಲ. ಅದು ಮಾಡಿಕೊಳ್ಳೋದಾಗ ಏನಾಗ್ತದೆ, ಈ ರೆಮಿಡಿ ಮಾಡಿದಾಗ ಅದರ ಒಂದು ಮನಸ್ಸಿನಲ್ಲಿ ಅದರ ಬಲ ಸ್ವಲ್ಪ ದಿನ ಮಾತ್ರ ಇರ್ತದೆ, ಮತ್ತೆ ಮಾಮೂಲಾಗ್ತದೆ. ಹಾಗಾಗಿ ಮಾನಸಿಕವಾದಂಥ ಸಿದ್ಧತೆ ಅಥವಾ ಬದಲಾವಣೆಯನ್ನು ಕೂಡ ನಾವು ಸೂಚನೆ ಮಾಡಬೇಕಾಗ್ತದೆ. ಸೊ ಅದು ರೆಮಿಡಿಯಲ್ಲಿ ನಾವು ಮಾಡಬೇಕಾದಂಥ ಕೆಲಸ. ಫೈನಲಿ ಅವರಿಗೆ ಹೇಳಿ, ಒಳಗೆ ಎಲ್ಲ ಕೂಡ ನಾವು ಅಂತರ್ಮಥನವನ್ನು ಮಾಡಿಕೊಂಡು ಅವನಿಗೆ ಉತ್ತರವನ್ನು ಕೊಡಬೇಕು. ಇದು ಪ್ರೆಡಿಕ್ಷನ್ ಪ್ರಾಸೆಸ್. ಇಲ್ಲಿ ನಾವು ಇವತ್ತು ಒಂದು ಎಕ್ಸಾಂಪಲ್ ಚಾರ್ಟ್ ಅಂತ ಏನನ್ನು ನಾವು ಹೇಳಿದ್ದೇವೆ, ಅದನ್ನು ಹಂತ ಹಂತವಾಗಿ ಇದೇ ಥರ ಹೇಗೆ ಮಾಡಬಹುದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಯಾರಿಗೆ ಬೇಸಿಕ್ಸ್ ಬಂದು ಅವರಿಗೆ ಪ್ರೆಡಿಕ್ಷನ್ ಮಾಡೋದರಲ್ಲಿ ಕಷ್ಟ ಇದೆ, ಅವರು ಸ್ವಲ್ಪ ಅಟೆನ್ಷನ್ ಕೊಟ್ಟು ಕೇಳಿ, ಅವರಿಗೆ ಇದು ಪ್ರಧಾನವಾಗಿ ಉಪಯೋಗ ಆಗ್ತದೆ. ಪ್ರೆಡಿಕ್ಷನ್ ಮಾಡೋಕ್ಕೆ ಆಲ್ರೆಡಿ ಬಂದವರಿಗೆ ಅವರಿಗೇನು ಜಾಸ್ತಿ ಹೆಲ್ಪ್ ಆಗಲ್ಲ. ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ನೀವು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು ಏನಾದರೂ ಇದ್ದರೆ ನೀವು ಅಪ್ಡೇಟ್ ಮಾಡಿಕೊಳ್ಳಬಹುದು. ಓಕೆ, ನಾವು ಎಕ್ಸಾಂಪಲನ್ನು ನೋಡಿದ್ದೇವೆ. ಇದು ವಾಟ್ಸಾಪಲ್ಲೂ ನಾನು ಕಳಿಸಿದ್ದೇನೆ. ಡೇಟ್ ಆಫ್ ಬರ್ತ್ 5th October 1992, ಟೈಮ್ ಆಫ್ ಬರ್ತ್ 5:15, ಪ್ಲೇಸ್ ಆಫ್ ಬರ್ತ್ ಉಡುಪಿ. ಓಕೆ, ಸ್ವಲ್ಪ ಮಾಡಿಫಿಕೇಷನ್ ಇರ್ತದೆ, ಯಾಕಂದರೆ ಇದು ಸೇಮ್ ಡೇಟಾ ಇರೋದಿಲ್ಲ. ಸ್ವಲ್ಪ ಗ್ರಹಸ್ಥಿತಿ ಮಾಡಿಫೈ ಆಗದೆ ಡೇಟ್ ಆಫ್ ಬರ್ತ್ ಡೇಟಾ ಮಾಡಿಫೈ ಆಗುವಂಥ ಸಂದರ್ಭ ಇರುತ್ತೆ. ಯಾಕೆಂತಂದರೆ ಬಿಕಾಸ್ ಆಫ್ ಪ್ರೈವಸಿ, ಅವ್ರು ಯಾರು ಕೇಳಿರ್ತಾರೆ ಪಾಪ ಅವ್ರಿಗೆ ಪ್ರೈವಸಿಗೆ ತೊಂದರೆ ಕೊಡಬಾರ್ದು. ಸೊ ಹಾಗಾಗಿ ಡೀಟೇಲ್ಸ್ ಎಕ್ಸಾಕ್ಟ್ಲಿ ಅದೇ ಡೀಟೇಲ್ಸ್ ಇರಲ್ಲ, ಬಟ್ ಸಿಂಪ್ಟಮ್ಸ್ ಮ್ಯಾಚ್ ಆಗ್ತದೆ. ಹಾಗಾಗಿ ಎಕ್ಸಾಂಪಲ್ ಚಾರ್ಟ್ ಕೊಟ್ಟಿದ್ದೇನೆ. ಹಾಗೆ ಆಡಿಯೋನ ಕಳಿಸಿದ್ದೇನೆ. ಆಡಿಯೋ ಕೂಡ ನಿಮಗೇನಂತಂದರೆ ಅದು ಎಕ್ಸಾಕ್ಟ್ಲಿ ಅವರ ಆಡಿಯೋನೇ ಅಲ್ಲ, ದಿಸ್ ಈಸ್ AI ಜನರೇಟೆಡ್ ಆಡಿಯೋ. ಅವರು ಪ್ರಶ್ನೆ ಕೇಳಿದವರು ಇದ್ದಾರೆ, ಬಟ್ ಅವ್ರ ವಾಯ್ಸ್ ಇರಲ್ಲ, ಬೇರೆಯವ್ರ ವಾಯ್ಸ್ ಇರ್ತದೆ. ಜಂಟಿ ಕೇಳಿದ್ರೆ ಲೇಡಿ ವಾಯ್, ಯಾಕೆಂತಂದರೆ ಪ್ರೈವಸಿಗೂ ನಾವು ಸ್ವಲ್ಪ ಗಮನ ಕೊಡಬೇಕು, ಬೇರೆಯೊಬ್ಬರ ಕೇಳಿದಂಥವರಿಗೆ ತೊಂದರೆ ಕೊಡಬಾರ್ದು ಅಂತಂಬ ಉದ್ದೇಶದಲ್ಲಿ ಎಲ್ಲ ಬದಲಾವಣೆ ಇರ್ತದೆ. ಓಕೆ, ಸೊ ಈಗ ನಾನು ಈ ಡೀಟೇಲ್ಸನ್ನು ಎಕ್ಸಾಂಪಲ್ 1 ಚಾರ್ಟನ್ನು ಕೊಟ್ಟಿದ್ದೇನೆ. ಪ್ರಶ್ನೆ ಏನು? ಮೊದಲು ಪ್ರಶ್ನೆ ಅರ್ಥ ಮಾಡಿಕೊಳ್ಳಬೇಕು. ಸೊ ಪ್ರಶ್ನೆಯನ್ನು ಅರ್ಥ ಮಾಡಿ ನಾನು ಒಮ್ಮೆ ಈಗ ಮತ್ತೊಮ್ಮೆ ಆ ಆಡಿಯೋನ ನಾನು ನಿಮಗೆ ಕೇಳಿ ತಿಳಿಸ್ತೇನೆ. ಒಂದು ಸಲ ಎಲ್ಲರೂ ನೋಡಿ ಪ್ಲೇ ಮಾಡುತ್ತೇನೆ. ನನಗೆ ನಿಮ್ಮ ನಂಬರು ನಿಮ್ಮ ಸ್ಟೂಡೆಂಟ್ ಶಿಲೇಖ ಅವ್ರು ಕೊಟ್ಟರು. ನಾನು ನನ್ನ ಮಗರ ಬಗ್ಗೆ ಚೂರು ಕೇಳಬೇಕಿತ್ತು ಆಚಾರ್ಯರೇ. ಅವಳಿಗೆ 4 ವರ್ಷಗಳಿಂದ ಸತತ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೂ ಯಾವುದೂ ಆಗಿ ಬರ್ತಿಲ್ಲ. ಹುಡುಗಿ ನೋಡ್ಲಿಕ್ಕೆ ತುಂಬಾ ಚಂದ ಇರ್ತಾಳೆ, ಸರ್ಕಾರಿ ನೌಕರಿ ಮಾಡ್ತಿದ್ದಾಳೆ, ಆದ್ರೂ ಯಾಕೋ ಮುಂದುವರಿತಿಲ್ಲ ಆಚಾರ್ಯರೇ. ನನ್ನ ಮಗಳ ಜಾತಕ ಕಳಿಸ್ತೀನಿ, ಸ್ವಲ್ಪ ನೋಡಿ ಆಚಾರ್ಯರೇ. ಅವಳ ಜಾತಕದಲ್ಲಿ ದೋಷ ಏನಾದ್ರು ಇದೆಯಾ, ಏನಾದ್ರು ಪರಿಹಾರ ಮಾಡಿಸ್ಬೇಕಾ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ತಿಳಿಸಿ ಆಚಾರ್ಯರೇ. ಸೊ ಆಡಿಯೋ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ದೇನೆ, ಅದೇ ಈಗೂ ಒಂದು ಸಲ ಆನ್ಲೈನಲ್ಲಿ ಕೇಳಿಸಿದ್ದೇನೆ. ಸೊ ಆ ತಾಯಿಯ ಪ್ರಶ್ನೆ ಏನಂತಂದರೆ, ಮಗಳಿಗೆ ಮದುವೆ ಆಗ್ತಾ ಇಲ್ಲ. ದಟ್ ಈಸ್ ದ ಮೇನ್ ಕ್ವಶನ್. ಬೇರೆ ಎಲ್ಲ ಕೂಡ ಇರಬಹುದು, ಬೇರೆ ಸರ್ಕಾರಿ ನೌಕರಿ ಮಾಡ್ತಿದ್ದಾಳೆ, ನೋಡಲಿಕ್ಕೆ ತುಂಬ ಚೆಂದ ಇರ್ತಾಳೆ, ಅದಕ್ಕೆ ಅಡಿಷ್ನಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಹೇಳಿಕೊಳ್ಳಬಹುದು. ಆದರೆ ಮುಖ್ಯವಾಗಿ ಏನು ಅಂತಂದರೆ ಮ್ಯಾರೇಜ್ ಡಿಲೇ, ಮದುವೆ ಆಗ್ತಾಯಿಲ್ಲ. 4 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಮದುವೆ ಆಗ್ತಾಯಿಲ್ಲ. ಮದುವೆ ಆಗ್ತಾಯಿಲ್ಲ ಅಂತಂದರೆ ನೆಕ್ಸ್ಟ್ ಕ್ವಶನ್ ಅದರಾಗೆ ಬರೋದು ಅಂತಂದರೆ, ಯಾವಾಗ ಮದುವೆ ಆಗುತ್ತೆ, ಯಾವಾಗ ಸಮಯ ಕೂಡಿ ಬರುತ್ತೆ ಅಂತಂಬೋ ಪ್ರಶ್ನೆ ಇದೆ ಅದರಾಗೆ. ಈ ಪ್ರಶ್ನೆಯನ್ನು ನಾವೇ ಹಾಕ್ಕೊಳ್ಬೇಕು. ಎಲ್ಲ ಪ್ರಶ್ನೆಗಳು ಅವ್ರು ಹೇಳೋದಿಲ್ಲ, ಕೆಲವೊಂದು ನಾವೇ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಅವ್ರು ಇನ್ನೊಂದು ಏನು ಕೇಳಿದರೆ, ಏನಾದರೂ ದೋಷ ಇದೆಯಾ, ಈ ಡಿಲೇ ಆಗಲಿಕ್ಕೆ ಏನಾದರೂ ಜಾತಕದಲ್ಲಿ ದೋಷ ಕಾಣಿಸ್ತಾ ಇದೆಯಾ? ದೋಷ ಕಾಣಿಸ್ತಾ ಇದೆಯಾ ಅಂತಂದರೆ ನೆಕ್ಸ್ಟ್ ಕ್ವಶನ್ ಏನು, ದೋಷಕ್ಕೆ ಪರಿಹಾರ ಏನು ಮಾಡಬೇಕು? ಇದು ಸಿಂಪಲ್ ಕ್ವಶನ್. ಅವ್ರು ಕೇಳೋದು ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನು ಪ್ರಶ್ನೆ ಕೇಳಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ಸಿಂಪಲ್ ಕ್ವಶನ್. ಬಟ್ ಎಲ್ಲ ಸಮಯದಲ್ಲಿ ಈ ಥರ ಸ್ಟ್ರೈಟ್ ಫಾರ್ವರ್ಡ್ ಇರಲ್ಲ, ಅದನ್ನು ನಿಮಗೆ ಎಕ್ಸಾಂಪಲ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೇನೆ. ಸೊ ಇದು ನಮಗೆ ಬಂದಿರುವಂಥ ಪ್ರಶ್ನೆ. ಸೊ ಅರ್ಥ ಮಾಡಿಕೊಳ್ಳಿ, ಮ್ಯಾರೇಜ್ ಡಿಲೇ ಇದೆ, ಯಾವಾಗ ಮದುವೆ ಆಗ್ತದೆ, ಏನಾದರೂ ದೋಷ ಇದೆಯಾ, ಏನಾದರೂ ಮಾಡಿಸ್ಬೇಕಾ, ಇಷ್ಟು ವಿಚಾರ. ಇದನ್ನು ನಾವು ಹಂತ ಹಂತವಾಗಿ ಮಾಡಿ ನೋಡೋಣ. ಮೊದಲೇನು ಮಾಡಬೇಕು, ಜಾತಕವನ್ನು ಅನಲೈಸ್ ಮಾಡಬೇಕು.
ಸೊ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಿನ್ಸಿಪಲ್ ಏನಿದೆ, ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ನೋಡ್ತೇವೆ. ನಂತರ ಕಾಲಬಲ. ಕಾಲಬಲ ಅಂತಂದರೆ ಷಡ್ಬಲದಲ್ಲಿ ಬರುವಂಥ ಕಾಲಬಲ ಅಲ್ಲ, ಜಸ್ಟ್ ಪ್ರಾಸೆಗೆ ಬಳಸಿದ್ದೇನೆ. ದಶೆಯನ್ನು ನೋಡ್ತೇವೆ, ಯಾವಾಗ ಆಗತ್ತೆ. ನಂತರ ಅವರು ಹೇಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಶೆ ಬಂದರೂ ಕೂಡ ಕೆಲವೊಮ್ಮೆ ಪ್ರಯತ್ನ ಅಷ್ಟು ಇರೋದಿಲ್ಲ, ಅಥವಾ ಪ್ರಯತ್ನ ಅವರ ಮದುವೆಗೆ ಏನು ಬೇಕು ಅಂತ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ಹಾಗಾಗೂ ಡಿಲೇ ಆಗ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಗೋಚಾರವನ್ನು ನೋಡ್ತೇವೆ, ದಶೆ ಮತ್ತು ಗೋಚಾರ. ಸೊ ಇಲ್ಲಿ ಒಂದು ನಿಮಿಷ. ಓಕೆ, ಗೋಚಾರವನ್ನು ನೋಡ್ತೇವೆ. ಸೊ ಇದು ಪ್ರಾಸೆಸ್, ಸ್ಟೆಪ್ ಬೈ ಸ್ಟೆಪ್ ನಾವು ನೋಡಬೇಕಾದ ವಿಚಾರ. ಫಸ್ಟ್ ಏನು ಮಾಡೋಣ, ಜಾತಕವನ್ನು ನಾವು ಅನಲೈಸ್ ಮಾಡೋಣ. ಇದನ್ನು ತುಂಬ ಕಾಂಪ್ಲಿಕೇಟ್ ಮಾಡಿಕೊಳ್ಳೋದು ಬೇಡ, ಸಿಂಪಲಾಗಿ ಮಾಡಿಕೊಳ್ಳೋಣ. ಅವರು ಏನು ಪ್ರಶ್ನೆ ಕೇಳಿದರೆ ಅದಷ್ಟು ಮಾತ್ರ ನೋಡಿ, ಎಲ್ಲವನ್ನು ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಬೇಡಿ. ಸೊ ಇಲ್ಲಿ ನೋಡೋಣ, ಹಂತ ಹಂತವಾಗಿ ನೋಡೋಣ. ಮೊದಲು ನಮಗೆ ಈ ಸಪ್ತಮ ಸ್ಥಾನ, ಮ್ಯಾರೇಜಿಗೆ ಸಂಬಂಧಪಟ್ಟ ನೋಡಬೇಕಾದ್ರೆ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಸ್ಥಾನಬಲ ಯಾವಾಗ ನೋಡ್ತೇವೆ, ಆ ಹುಡುಗಿಗೆ ಯಾವ ಥರ ಮನೆತನ ಬರುತ್ತೆ, ವಿವಾಹ ಆದಮೇಲೆ ಆ ಹುಡುಗಿ ವಾತಾವರಣ ಬದಲಾವಣೆ ಏನಾಗ್ತದೆ, ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂತಂಬುದಕ್ಕೆ ಸಪ್ತಮ ಸ್ಥಾನ. ಇಲ್ಲಿ ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟ ಆ ಪ್ರಶ್ನೆ ಏನೋ ಇಲ್ಲ ಅಲ್ಲಿ. ಅವ್ರು ಕೇಳ್ತಾ ಇರೋದು ಡಿಲೇ ಆಗ್ತಾ ಇದೆ ಅಂತಂಬುದಕ್ಕೆ. ಮದುವಾದ ಮೇಲೆ ನನ್ನ ಮಗಳ ಜೀವನ ಹೇಗಿರುತ್ತೆ, ನನ್ನ ಮಗಳ ವಾತಾವರಣ, ಹೋಗುವಂಥ ಮನೆ ಹೇಗಿರುತ್ತೆ, ಅತ್ತೆ ಮಾವ ಎಲ್ಲ ಹೊಂದಾಣಿಕೆ ಚೆನ್ನಾಗಿರ್ತಾರ ಇಲ್ವಾ, ಈ ವಿಚಾರಕ್ಕೆ ಏನಾದರೂ ಬಂದರೆ ಫಸ್ಟು ಸ್ಥಾನಬಲ ನೋಡಬೇಕು. ಅವ್ರು ಆ ಪ್ರಶ್ನೆ ಕೇಳಿದ ಕಾರಣ ಈ ಥರ ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ಸ್ಪೆಷಲಾಗಿ ಗೈಡ್ ಮಾಡಬೇಕಾದ್ರೆ ಸಪ್ತಮ ಸ್ಥಾನದಲ್ಲಿ ನಿಮ್ಗೇನೋ ಪೆಕ್ಯುಲರಾಗಿ ಏನಾದರೂ ಪ್ಲ್ಯಾನೆಟ್ಸ್ ಇದ್ದರೆ ಆವಾಗ ಅವ್ರು ಕೇಳದಿದ್ರೂ ಗೈಡ್ ಮಾಡಬೇಕು. ಸಪ್ತಮ ಸ್ಥಾನದಲ್ಲಿ ರಾಹು ಇದ್ರೂ, ಸೂರ್ಯ ಇದ್ರೂ ಜಸ್ಟ್ ಒಂದು ಹಿಂಟ್ ಕೊಡ್ತೇವೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹುಡುಗಿ ಸ್ವಲ್ಪ ಪೇಷನ್ಸ್ ಆಗಿರಬೇಕು, ಸಪ್ತಮ ಸ್ಥಾನದಲ್ಲಿ ಈ ಥರ ಇರೋದ್ರಿಂದ ಅಂತ ಗೈಡ್ ಮಾಡ್ತೇವೆ. ಅದರ್ವೈಸ್ ಸಪ್ತಮ ಸ್ಥಾನದಲ್ಲಿ ಪೆಕ್ಯುಲರ್ ನಿಮಗೇನು ಕಾಣಲಿಲ್ಲ, ಚೆನ್ನಾಗೇ ಇದೆ ಅಂತಂದಾಗ ಅವ್ರಿಗೇನು ಉತ್ತರ ಕೊಡೋ ಕೆಲಸ ಇಲ್ಲ. ಈ ಹೆಣ್ಣು ಮಕ್ಕಳು ಕೇಳಿದಂಥ ಪ್ರಶ್ನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ಏನೂ ಇಲ್ಲ, ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟದ್ದು ಏನೂ ಪ್ರಶ್ನೆ ಇಲ್ಲ. ನನ್ನ ಮಗಳು ಹೋಗೋ ಮನೆ ಹೇಗಿರುತ್ತೆ, ಎಂಥ ಮನೆ ಹುಡುಗಿ ಬರ್ತಾರೆ, ಯಾವ ಥರ ಹುಡುಗ ಬರ್ತಾನೆ, ಅತ್ತೆ ಅವರೆಲ್ಲ ಚೆನ್ನಾಗಿರ್ತಾರ ಇಲ್ವಾ, ಹೋದ ಮನೆಗೆ ಹೊಂದ್ಕೊಂಡು ಹೋಗ್ತಾಳ ಇಲ್ವಾ, ಈ ಪ್ರಶ್ನೆಗಳು ಆ ತಾಯಿ ಕೇಳಲಿಲ್ಲ. ಓಕೆ, ಸಪ್ತಮ ಈ ಹುಡುಗಿ ಜಾತಕವನ್ನು ನೀವು ನೋಡಿದ್ರೆ, ನಾನು ಅವ್ರು ಕೊಟ್ಟ ಡೀಟೇಲ್ಸಿಂದ ಜಾತಕವನ್ನು ಹಾಕಿದ್ದೇನೆ. ಈ ಜಾತಕದಲ್ಲಿ ಕನ್ಯಾ ಲಗ್ನ ಆಗಿದೆ, ಸಿಂಹರಾಶಿ, ಸಪ್ತಮ ಸ್ಥಾನ ನಿಮಗೆ ಮೀನರಾಶಿ ಆಗ್ತದೆ. ಸೊ ಮೀನರಾಶಿ ಅಷ್ಟು ಪೆಕ್ಯುಲರ್ ನಿಮಗೇನು ಕಾಣ್ತಾ ಇಲ್ಲ, ಯಾವುದೇ ಗ್ರಹ ಇಲ್ಲ, ಎಂಟಿ ಆಗಿದೆ. ಹಾಗಾಗಿ ಯಾವುದನ್ನು ಗ್ರಹ ನೋಡ್ತಾ ಇದೆಯಾ ಅಂತಂದರೆ ಕುಜ, ರವಿ, ಬುಧ ಈ 3 ಗ್ರಹಗಳು ನೋಡ್ತಾ ಇದೆ. ಇಷ್ಟು ಬಿಟ್ಟರೆ ನಿಮಗೆ ಬೇರೆ ಏನೂ ಅಷ್ಟು ಕಾಣ್ತಾ ಇಲ್ಲ. ಒಂದು ನಿಮಿಷ. ಸಾರಿ, 91 ಹಾಕಿದ್ದೇನೆ, ಇಲ್ಲಿ 92 ತಗೊಳ್ಳಿ. ಅವ್ರು ಕೊಟ್ಟಿದ್ದ ಡೀಟೇಲ್ಸಲ್ಲಿ 92, 5, 10, 1992. ಸೊ ನೋಡಿದ್ರೆ ಗುರು ಲಗ್ನದಲ್ಲಿ ಗುರು, ರವಿ ಇಬ್ಬರು ಇದ್ದಾರೆ. ಇವರು ಸಪ್ತಮವನ್ನು ನೋಡ್ತಾ ಇದ್ದಾರೆ. ಸೊ ಪೆಕ್ಯುಲರ್ ಆಗಿ ನಿಮಗೇನು ಕಾಣ್ತಾ ಇಲ್ಲ. ಹಾಗಾಗಿ ನೀವು ಅದನ್ನು ಸಪ್ತಮ ಸ್ಥಾನವನ್ನು ಅನಲೈಸ್ ಮಾಡೋ ಕೆಲಸ ಇಲ್ಲ. ಒಂದು ವೇಳೆ ಮಾಡಬೇಕಾದ ಸಂದರ್ಭ ಬಂದರೆ ರೂಲ್ ಏನು, ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳಿರಬೇಕು. ಸಪ್ತಮ ಸ್ಥಾನವನ್ನು ಶುಭ ಗ್ರಹಗಳು ನೋಡಬೇಕು. ಸ್ಥಾನದಲ್ಲಿ ಯಾರೂ ಇಲ್ಲ, ಶುಭ ಗ್ರಹಗಳು ಇಲ್ಲ, ಬಟ್ ಯಾರೂ ಇಲ್ಲ, ತೊಂದರೆ ಇಲ್ಲ. ಶುಭ ಗ್ರಹಗಳು ನೋಡಬೇಕು. ಗುರು ನೋಡ್ತಾ ಇದ್ದಾನೆ, ತುಂಬ ಒಳ್ಳೆಯದು. ಸೂರ್ಯ ಕೂಡ ನೋಡ್ತಿದ್ದಾನೆ, ಸ್ವಲ್ಪ ಹೈಫೈ. ಸೂರ್ಯ ಅಂದರೆ ಸ್ವಲ್ಪ ಅಧಿಕಾರ, ಈ ಥರ ಹೈಫೈ ಇರುತ್ತೆ, ಅದು ಕೂಡ ನೋಡ್ತಾ ಇದೆ. ಒಳ್ಳೆ ಮನೆತನವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೆ. ಇಲ್ಲಿ ನೆಗೆಟಿವ್ ಆಗಿ ಏನೂ ಇಲ್ಲ. ಸೊ ಹಾಗಾಗಿ ಅದನ್ನು ಸಿಂಪಲಾಗಿ ನಾವು ಹೇಳ್ಬೋದು. ಕಾರಕ ಬಲ, ಕಾರಕ ಬಲ ಹೇಗಿರುತ್ತೆ ಅಂತಂದರೆ, ಈ ಹುಡುಗಿಯ ವೈವಾಹಿಕ ಜೀವನ ಹೇಗಿರುತ್ತೆ ಅಂತಂಬೋ ಪ್ರಶ್ನೆ ಬಂದಾಗ ಕಾರಕ ಬಲ ನೋಡ್ತೇವೆ. ಶುಕ್ರ ಮದುವಾದ ಮೇಲೆ ಚೆನ್ನಾಗಿರ್ತಾರ, ಆ ಹುಡುಗಿ ಚೆನ್ನಾಗಿ, ಹುಡುಗ ಇಬ್ಬರು ದಾಂಪತ್ಯ ಜೀವನ ಹೇಗಿರುತ್ತೆ, ಕೆಲವೊಮ್ಮೆ ಸಂತಾನ ಹೇಗಿದೆ ಅಂತಂಬೋದಕ್ಕೂ ಕೂಡ ಇದನ್ನು ನೋಡ್ತೇವೆ. ದಾಂಪತ್ಯ ಜೀವನ ಚೆನ್ನಾಗಿದ್ರೆ ತಾನೇ ಸಂತಾನ ಮುಂದುವರಿಲಿಕ್ಕೆ. ಸೊ ಅದಕ್ಕೆ ನಾವು ಶುಕ್ರನ್ನು ನೋಡ್ತೇವೆ. ಶುಕ್ರ
ಬಲಿಷ್ಠವಾಗಿದ್ದಾನೆ ಅಂತಂದರೆ ಉಚ್ಚ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಇದನ್ನು ಬಲಿಷ್ಠ ಅಂತೇವೆ. ಅದೇ ಥರ ಶುಭವಾಗಿ ಇರಬೇಕು, ಬಲವಾಗೂ ಇರಬೇಕು, ಶುಭವಾಗಿ ಇರಬೇಕು. ಶುಭ ಅಂದರೆ ಪೂರ್ವಜನ್ಮದಲ್ಲಿ ಪುಣ್ಯ ಸ್ವಲ್ಪ ತೊಗೊಂಡು ಬಂದಿರಬೇಕು. ಗ್ರಹಗಳೆಲ್ಲ ನಿಮಗೆ ಪೂರ್ವಜನ್ಮ ಪುಣ್ಯವನ್ನು ಪಾಪವನ್ನು ಸೂಚನೆ ಮಾಡೋದು ತಾನೇ, ಕರ್ಮ ಸಿದ್ಧಾಂತದ ಪ್ರಕಾರ ನಡೀತದೆ. ಹಾಗಾಗಿ ಈ ಗ್ರಹ ಪುಣ್ಯವನ್ನು ಸೂಚನೆ ಮಾಡಬೇಕು. ಸೊ ಇಲ್ಲಿ ನೋಡಿದ್ರೆ ಕಾರಕ ಬಲವನ್ನು ನೋಡಿದ್ರೆ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಅದು ದ್ವಿತೀಯ ಸ್ಥಾನದಲ್ಲಿದೆ. ಪ್ಲಸ್ ಶುಭಗ್ರಹ ಆದಂಥ ಬುಧನ ಜೊತೆಗಿದ್ದಾನೆ. ಆಲ್ಮೋಸ್ಟ್ ಆಲ್ ಶುಕ್ರ ಶುಭವಾಗೇ ಇದ್ದಾನೆ. ಪ್ಲಸ್ ಸ್ವಕ್ಷೇತ್ರದಲ್ಲಿರೋದ್ರಿಂದ ಬಲವಾಗಿಯೂ ಇದ್ದಾನೆ. ಇನ್ನು ನೀವು ಅಡ್ವಾನ್ಸ್ಡ್ ಹೋದರೆ ನವಾಂಶದಲ್ಲಿ ನೋಡಿದ್ರೆ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ಅಂದ್ಕೊಳ್ಬೋದು. ಬಟ್ ಇನ್ನು ಷಡ್ವರ್ಗಗಳು ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಜಾತಕವನ್ನು ನೋಡೇ ನೀವು ಪ್ರೆಡಿಕ್ಟ್ ಮಾಡೋದು ಕಲೀರಿ. ಅದನ್ನು ಅಂಶ ಚಕ್ರಗಳನ್ನು ನೋಡಿ, ಪ್ಲಸ್ ಷಡ್ಬಲ, ಅಷ್ಟಕ ವರ್ಗ ಇದೆಲ್ಲ ಕೂಡ ನೋಡ್ಬೋದು. ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಬ್ರೀಫಾಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ರಾಶಿಚಕ್ರವನ್ನು ನೋಡೇ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ನು ಡೀಪಾಗಿ ನೀವು ಮೈನ್ಯೂಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ಆ ವರ್ಗಚಕ್ರಗಳಲ್ಲಿ ಬೇಕು. ಸದ್ಯಕ್ಕೆ ನಾನು ಇದಕ್ಕೆ ಹೋಗೋದಿಲ್ಲ, ರಾಶಿಚಕ್ರದಕ್ಕೆ ಮಾತ್ರ ನೋಡೋಣ. ಸೊ ಇಲ್ಲಿ ಶುಕ್ರ ಶುಭವಾಗಿದ್ದಾನೆ. ಹಾಗಾಗಿ ದಾಂಪತ್ಯ ಜೀವನ ಚೆನ್ನಾಗಿದೆ. ಹಾಗಾಗಿ ಪೆಕ್ಯುಲರ್ ಏನು ಕಾಣ್ತಾ ಇಲ್ಲ. ಒಂದು ವೇಳೆ ಶುಕ್ರ ನೀಚ ಸ್ಥಾನದಲ್ಲಿದ್ದರೆ, ಶುಕ್ರ ಏನಾದರೂ ಪಾಪಗ್ರಹಗಳ ಜೊತೆ ಇದ್ದರೆ, ಆವಾಗ ನೀವು ಒಂದು ಹಿಂಟ್ ಕೊಡಬೇಕಾಗ್ತದೆ. ಒಳ್ಳೆ ಹುಡುಗನನ್ನು, ಒಳ್ಳೆ ಪೇಷನ್ಸ್ ಆಗಿರೋನ್ನ, ಒಳ್ಳೆ ಕ್ವಾಲಿಟೀಸ್ ಇರೋನ ನೋಡಿ ಮಾಡಿ ಅಂತ ಹೇಳ್ತೇವೆ. ಯಾಕಂದರೆ ಇಲ್ಲಿ ವೀಕ್ ಆಗಿರೋದ್ರಿಂದ ಅದನ್ನು ಕೌಂಟ್ರ್ ಮಾಡಬೇಕು ಅಂತಂದರೆ ಒಳ್ಳೆ ಹುಡುಗ ಇರಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಹುಡುಗ ಇರಬೇಕು. ಯಾವಾಗ ನಿಮಗೆ ವಿವಾಹ ವಿಚಾರದಲ್ಲಿ ಜಾತಕದಲ್ಲಿ ನಿಮಗೇನಾದರೂ ವೀಕ್ ಪೆಕ್ಯುಲರಾಗಿ ಕಾಣಿಸಿದರೆ ನೀವು ಇಮಿಡಿಯೇಟ್ ಒಂದು ಪಾಯಿಂಟ್ ಹೇಳಬೇಕು. ಬರುವಂಥ ಸ್ವಲ್ಪ ಪೇಷನ್ಸ್ ಇರೋನನ್ನು ಹುಡುಕಿ, ಇದು ಕಾಮನ್ ಪಾಯಿಂಟ್ ಇದು. ಆವಾಗ ಏನಾಗ್ತದೆ, ಇವರಿಗೆ ಏನಾದರೂ ತೊಂದರೆ ಇದ್ದರೂ ಕೂಡ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಪಾಯಿಂಟನ್ನು ನೀವು ಹೇಳಬೇಕಾಗುತ್ತೆ. ಇಲ್ಲಿ ಕಾರಕ ಬಲ ಚೆನ್ನಾಗಿದೆ. ಹಾಗೆ ಅವ್ರ ಕಾರಕಕ್ಕೆ ಸಂಬಂಧಪಟ್ಟ ಪ್ರಶ್ನೆಯೂ ಹಾಕಿಲ್ಲ, ಆದ ಕಾರಣ ಇದನ್ನು ಇಲ್ಲಿ ಇಗ್ನೋರ್ ಮಾಡ್ಬೋದು. ನೆಕ್ಸ್ಟ್ ಆಧಿಪತ್ಯ ಬಲ. ಈಗ ಮದುವೆ ಆಗ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ಮದುವೆ ಡಿಲೇ ಆಗಲಿಕ್ಕೆ ಏನಾದರೂ ಇದೆಯಾ ಅಂತಂದಾಗ ಆಧಿಪತ್ಯ ಬಲವನ್ನು ನಾವು ನೋಡ್ತೇವೆ. ಸೊ ವಿವಾಹ ಸಕಾಲದಲ್ಲಿ ಆಗಬೇಕಾದ್ರೂ, ನಾವು ಅಂದುಕೊಂಡಂಥ ಹುಡುಗನ ಜೊತೆ ಅಥವಾ ಹುಡುಗಿ ಜೊತೆ ಆಗಬೇಕಾದ್ರೂ ಪೂರ್ವ ಪುಣ್ಯ ಇರಬೇಕು, ಪ್ರಾರಬ್ಧ ಕರ್ಮ ಇರಬೇಕು. ಆ ಪ್ರಾರಬ್ಧ ಕರ್ಮ ಸೂಚನೆ ಮಾಡೋದು ಯಾರು ಅಂತಂದರೆ ಅಧಿಪತಿ. ಕಾರಕ ಬಂದು ಒಳಗಿನ ಸಂಸ್ಕಾರವನ್ನು ಸೂಚನೆ ಮಾಡ್ತಾನೆ, ಅಧಿಪತಿ ಬಂದು ಪ್ರಾರಬ್ಧವನ್ನು ಸೂಚನೆ ಮಾಡ್ತಾನೆ. ಸೊ ಪ್ರಾರಬ್ಧ ಸಪ್ತಮಾಧಿಪತಿ ಯಾರಾಗ್ತಾರೆ, ಈ ಜಾತಕದಲ್ಲಿ ಗುರು ಆಗಿದ್ದಾನೆ. ಸೊ ಗುರು ಎಲ್ಲಿದ್ದಾನೆ ಅಂತ ನೀವು ನೋಡಿದ್ರೆ ತನ್ನ ಲಗ್ನದಲ್ಲಿದ್ದಾನೆ. ನೀವು ಬೇಕಾದ್ರೆ ಇದನ್ನು ನಾನು ಇಲ್ಲಿ ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದೀನಲ್ಲ, ಈ ಟ್ಯಾಬ್ಲರ್ ಕಾಲಮ್ಲಿ ಒಂದೊಂದು ಹಾಕ್ಕೊಂಡು ಹೋಗಿ. ಇಲ್ಲಿ ನಾವು ಸ್ಥಾನ ಬಲ, ಕಾರಕ ಬಲ ಇದು ಬೇಕಿಲ್ಲ ಸದ್ಯಕ್ಕೆ. ನಾವೇನು ಮಾಡೋಣ, ಇಲ್ಲಿ ಬರೀ ಆಧಿಪತ್ಯ ಬಲವನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. ಯಾಕೆಂದರೆ ಅವರ ಪ್ರಶ್ನೆಗೆ ಸಂಬಂಧಪಟ್ಟ ಆಧಿಪತ್ಯ ಬಲವೇ ಇದೆ. ಈಗ ಗುರು ಉಚ್ಚಸ್ಥಾನದಲ್ಲಿದ್ದಾನ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ಮಿತ್ರಕ್ಷೇತ್ರದಲ್ಲಿದ್ದಾನ? ಇಲ್ಲ. ನೀಚ ಸ್ಥಾನದಲ್ಲಿದ್ದಾನ? ಇಲ್ಲ. ಹಸ್ತದಲ್ಲಿದ್ದಾನ? ಇಲ್ಲ. ಬರೀ ಶತ್ರುಕ್ಷೇತ್ರದಲ್ಲಿದ್ದಾನೆ ಅಷ್ಟೆ. ಶತ್ರುಕ್ಷೇತ್ರ ಅಂತಂಬುದು ಕಡಿಮೆ ಪ್ರಯಾರಿಟಿ. ಆದರೂ ಶತ್ರುಕ್ಷೇತ್ರ ಆದರೂ ಕೂಡ ಲಗ್ನ ಸ್ಥಾನ, ಶುಭ ಸ್ಥಾನ ಆಗಿದೆ. ಆದ ಕಾರಣ ನಾವು ಪಾಸಿಟಿವ್ ಆಗಿ ತಗೊಳ್ತೇವೆ. ಶತ್ರುಕ್ಷೇತ್ರಕ್ಕೆ ಅಷ್ಟು ಜಾಸ್ತಿ ಒತ್ತು ಕೊಡಲ್ಲ. ಒಂದು ವೇಳೆ ನೀಚ ಸ್ಥಾನ ಆಗಿದ್ದರೆ, ಅಸ್ತಂಗತನಾಗಿದ್ದರೆ ಅವ ನೀವು ಪ್ರಯಾರಿಟಿ ಕೊಡಿ ಬಲ ವಿಚಾರಕ್ಕೆ. ಸೊ ಇಲ್ಲಿ ಒಂದು ನೆಗೆಟಿವ್ ಏನಂತಂದರೆ ಓನ್ಲಿ ಈ ಒಂದು ಶತ್ರುಕ್ಷೇತ್ರದಲ್ಲಿರೋದು ಒಂದೇ ನೆಗೆಟಿವ್. ಅದನ್ನು ಕೊಂಡು ನಾವೇನು ಮಾಡ್ಬೋದು, ನ್ಯೂಟ್ರಲ್ ಅಂತ ಹಾಕ್ಬೋದು. ಯಾಕೆಂದರೆ ಗುರುಗ್ರಹ ಪಾಪಗ್ರಹ ಅಲ್ಲ. ಪಾಪಗ್ರಹ ಆಗಿದ್ದರೆ ಲಗ್ನಕ್ಕೆ ತೊಂದರೆ ಆಗ್ತಾ ಇರೋದು. ಅಟ್ ದ ಸೇಮ್ ಟೈಮ್ ಯಾಕಂದರೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದೆ ಅಂತಂದರೆ ಬರುವಂಥ ಹುಡುಗ ಆಗಲಿ ಹುಡುಗಿ ಆಗಲಿ ನೇಟಿವ್ ಈ ಲಗ್ನದವನಿಗೆ ತೊಂದರೆ ಕೊಡ್ತಾರೆ. ಸೊ ಅಲ್ಲಿ ಶುಭಗ್ರಹ, ನ್ಯಾಚುರಲ್ ಶುಭಗ್ರಹ ಇರೋದ್ರಿಂದ ಕೆಟ್ಟದಂತೂ ಮಾಡಲ್ಲ, ಒಳ್ಳೇದಂತೂ ಮಾಡ್ಕೊಂಡು ಹಾಗೆ ಅಂತೇಳಿ ಕಂಫರ್ಟ್ ಇರ್ತೀಯ ಅಂತಂದರೆ ಕೆಲವಿನ ಡಿಸಿಪ್ಲೈನ್ ವಿಚಾರದಲ್ಲಿ ತೊಂದರೆ ಇರ್ಬೋದು. ಸ್ಟ್ರಿಕ್ಟಾಗಿ ನೀವು ಹೀಗಂದರೆ ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತಂಬೋದು ಇರಬೇಕು. ಅದು ಒಳ್ಳೆಯದೇ, ಬಟ್ ಸಮ್ಟೈಮ್ಸ್ ಅವರಿಗೆ ತೊಂದರೆ ಆಗ್ಬೋದೇನು. ಬಟ್ ಅದಷ್ಟು ತೊಂದರೆ ವಿವಾಹದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಷ್ಟು ತೊಂದರೆ ಅಂತೂ ಏನೂ ಅಲ್ಲ. ಸೊ ಹಾಗಾಗಿ ಅದನ್ನು ನೀವು ನ್ಯೂಟ್ರಲ್ ಆಗಿ ತೊಗೊಳ್ಬೋದು. ನೆಕ್ಸ್ಟ್ ಸ್ಥಾನ. ಶುಭ ಸ್ಥಾನದಲ್ಲಿದ್ದಾನ, ಅಶುಭ ಸ್ಥಾನದಲ್ಲಿದ್ದಾನ, ನ್ಯೂಟ್ರಲ್ ಆಗಿದ್ದಾನ.
ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ ಶುಭ ಸ್ಥಾನ, ಹಿಂದಿನ ಜನ್ಮದಲ್ಲಿ ಪುಣ್ಯ ಸಂಬಂಧ ಇದೆ ಅಂತ ಅರ್ಥ. ದುಷ್ಟ ಸ್ಥಾನದಲ್ಲಿದ್ದರೆ ಪಾಪ ಸಂಬಂಧ. ಇನ್ನು 3, 2, 11 ಸ್ಥಾನಗಳು ತಟಸ್ಥ, ಅದು ಶುಭನೂ ಅಲ್ಲ ಪಾಪನೂ ಅಲ್ಲ. ಇಲ್ಲಿ ನೋಡಿದ್ರೆ ಗುರುಗ್ರಹ ಲಗ್ನ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ಪ್ಲಸ್ ಶುಭವಾಗಿದೆ. ಬಟ್ ಯಾರ ಜೊತೆಗಿದ್ದಾನೆ? ಸೂರ್ಯನ ಜೊತೆಗಿದ್ದಾನೆ. ಸಂಯೋಗ. ಸೂರ್ಯ ಗುರುಗ್ರಹಕ್ಕೆ ಮಿತ್ರ ಒಂದು. ಎರಡನೇದು ಬಂದು ಸೂರ್ಯ ತಟಸ್ಥ ಗ್ರಹ, ಕ್ರೂರ ಗ್ರಹ ಅಂತೀವಿ. ಅದೇನು ಪಾಪಗ್ರಹ ಅಲ್ಲ. ಈಗೋ ಇರುತ್ತೆ, ಈಗೋ ಅಹಂಕಾರ, ಇದು ಸ್ವಲ್ಪ ಕ್ರೂರತ್ವವನ್ನು ಸೂಚನೆ ಮಾಡ್ತದೆ, ಬಿಹೇವಿಯರ್ ಆಗಿ ತೊಂದರೆ ಕೊಡ್ತದೆ. ಅಷ್ಟೇ ಆಗಲಿ ಕೆಟ್ಟದ್ದೇನೂ ಅಲ್ಲ. ಸೊ ಅದನ್ನು ಕೂಡ ನಾವು ಆಲ್ಮೋಸ್ಟ್ ಆಲ್ ಪ್ಲಸ್ಸೇ ತಗೊಳ್ತೇವೆ ಮಿತ್ರನ ಜೊತೆಗಿರೋದ್ರಿಂದ. ಅಥವಾ ನ್ಯೂಟ್ರಲ್ ಹಾಕಿದ್ರೂ ಪರವಾಗಿಲ್ಲ. ಯಾರಾದರೂ ನೋಡ್ತಾ ಇದ್ದಾರಾ ಅಂತ ನೋಡಿದ್ರೆ ಕುಜ ನೋಡ್ತಾ ಇದ್ದಾನೆ, ಚತುರ್ಥ ದೃಷ್ಟಿಯಿಂದ ಕುಜ ನೋಡ್ತಾ ಇದ್ದಾನೆ. ಇನ್ಯಾವುದು ನೋಡ್ತಾ ಇದೆಯಾ? ಇನ್ಯಾವ ಗ್ರಹ ನೋಡ್ತಾ ಇಲ್ಲ. ಸೊ ಕುಜನ ದೃಷ್ಟಿ ಅಷ್ಟು ಒಳ್ಳೆಯದಲ್ಲ, ಸೊ ಮೈನಸ್ ಅಂತ ಹಾಕ್ತೇನೆ. ಮೈನ್ ಆಗಿರೋದು ಯಾವುದು? ಸ್ಥಾನ ಸಂಯೋಗ, ಇದೆರಡು ತುಂಬ ಬಲಿಷ್ಠವಾಗಿ ಚೆನ್ನಾಗಿದೆ. ದೃಷ್ಟಿ ಅಂತೀರಾ 25% ಎಫೆಕ್ಟ್ ಇರ್ತದೆ, ಸ್ವಲ್ಪ ವೀಕ್ ಆಗಿದೆ. ಉಚ್ಚ ಸ್ಥಾನ ಸ್ವಕ್ಷೇತ್ರದಲ್ಲಿದೆ, ತಟಸ್ಥದಲ್ಲಿದೆ, ತೊಂದರೆ ಇಲ್ಲ. ಬಲಹೀನನೂ ಇಲ್ಲ, ಹಾಗೆ ಅಂತೇಳಿ ಬಲನೂ ಇಲ್ಲ. ಸೊ ಈ ರೀತಿ ನೋಡಿದರೆ ಈ ಎರಡೂ ಸ್ಥಾನ ಬಲ ಸಂಯೋಗ ಎರಡೂ ಚೆನ್ನಾಗಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ 60 to 70% ಚೆನ್ನಾಗಿದೆ ಅಂತ ಹೇಳ್ಬೋದು. ಕೇವಲ ಕುಜನ ದೃಷ್ಟಿ ಇದೆ. ಕುಜ ಗುರು ಕೂಡ, ಕುಜ ಪಾಪಗ್ರಹ. ಕುಜ ಅಂತಂದ್ರೇನು? ಕೋಪ. ಸ್ವಲ್ಪ ಆಲ್ರೆಡಿ ಸೂರ್ಯ ಅಂದರೆ ಡಿಸಿಪ್ಲೈನು, ಕೋಪ ಡಿಸಿಪ್ಲೈನು. ಡಿಸಿಪ್ಲೈನ್ ಕೋಪ ಯಾವಾಗ ಬರುತ್ತೆ? ನಾನು ಅಂದುಕೊಂಡಾಗ ನಡೀಲಿಲ್ಲ ಅಂತ ಅಂಬೋದಕ್ಕೆ ಕೋಪ ಬರುತ್ತೆ. ಕುಜ ಇದ್ರೆ ಏನಾಗ್ತದೆ? ಸ್ವಲ್ಪ ನಡಿಲೇಬೇಕು, ನಡೆಸಿಕೊಳ್ಳಲೇಬೇಕು, ನಾನಿದ್ದಂಗೆ ಇರಲೇಬೇಕು ಅಂತಂಬ ಹಠ ಇರ್ತದೆ. ಈ ಎರಡು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ. ಆದರೆ ವಿವಾಹ ವಿಚಾರಕ್ಕೆ ಕೆಲವೊಮ್ಮೆ ಅದೇ ತೊಂದರೆ ಆಗ್ತದೆ. ನಾನು ಅಂದುಕೊಂಡಂಗೆ ಇರಬೇಕು, ಇದೇ ಆಗಬೇಕು, ನನ್ನ ಮನಸ್ಸಲ್ಲಿ ಹೀಗೆ ಇದೆ, ನಾನು ಅದನ್ನೇ ಸಾಧಿಸಿಕೊಳ್ತೇನೆ ಅಂತಂಬೋದು. ಮದುವೆಗೆ ಮುಂಚೆ ಆದರೆ ಡಿಲೇ ಆಗ್ತದೆ, ಮದುವೆ ಆದ ಮೇಲೆ ಆದರೆ ಒಂಥರ ಇನ್ಕನ್ವೀನಿಯೆಂಟ್ ಆಗಿರ್ತದೆ. ಹುಡುಗ ತುಂಬ ಅಡ್ಜಸ್ಟ್ ಮಾಡಿಕೊಂಡ್ರೆ ಓಕೆ, ಇಲ್ಲದಿದ್ದರೆ ಈ ಹುಡುಗಿಗನ ಸ್ಟ್ರಾಂಗ್ ಇದ್ದಂತ ಅಂದ್ಕೊಳ್ಳಿ, ಇದು ಹೆಚ್ಚು ದಿನ ಸರ್ವೈವ್ ಆಗಲ್ಲ, ಅಥವಾ ಅದೊಂಥರ ಡಿಸ್ಟರ್ಬ್ಡ್ ನಡೀತದೆ. ಬಟ್ ಏನು ಮೇಲಕ್ಕೇನು ತೊಂದರೆ ಇಲ್ಲ. ಸಮಸ್ಯೆ ಏನಾದರೂ ಇದೆಯಾ? ಹುಡುಗ ಆಗಲಿ ಹುಡುಗಿ ಆಗಲಿ, ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್ ಆಗಲಿ, ಬೇರೆ ಬೇರೆ ಏನು ಸಮಸ್ಯೆಗಳಿರಲ್ಲ, ಬರೀ ಈಗೋ ಪ್ರಾಬ್ಲಮ್ಸ್ ಇರುತ್ತೆ ಜೀವನ ಪರ್ಯಂತ. ಇದು ಜಾತಕದಲ್ಲಿ ನಾವು ನೋಡುವಂಥ ವಿಚಾರ. ಬಲ ಇದೆಯಾ? ಸಪ್ತಮ ಸ್ಥಾನಾಧಿಪತಿ ಬಲವಾಗಿದ್ದಾನೆ. ಶುಭವಾಗಿದೆಯಾ? ಶುಭವಾಗಿಯೂ ಇದ್ದಾನೆ. ಬಟ್ ಇಲ್ಲಿ ಡಿಲೇ ಫ್ಯಾಕ್ಟರ್ ಎಲ್ಲಿ ಬರ್ತಾ ಇದೆ ಅಂತ ನೋಡಿದ್ರೆ, ಲಗ್ನದಲ್ಲಿ ಸೂರ್ಯ ಇರೋದ್ರಿಂದ, ಲಗ್ನವನ್ನು ಕುಜ ನೋಡೋದ್ರಿಂದ. ಯಾಕೆಂದರೆ ಆಟಿಟ್ಯೂಡ್ ಬದಲಾಗ್ತದೆ. ಈಗ ಸಪ್ತಮದಲ್ಲಿ ಸೂರ್ಯ ಇದ್ದರೆ ಹೆಂಗಿರುತ್ತೆ? ಆಪೋಸಿಟ್ ಪಾರ್ಟ್ ತುಂಬ ಸ್ಟ್ರಾಂಗ್ ಇರ್ತಾನೆ. ಲಗ್ನದಲ್ಲಿ ಸೂರ್ಯ ಇದ್ದರೆ ಈ ನೇಟಿವ್ ಯಾರು ಜಾತಕ ಆಗುತ್ತೆ ಅವರು ಸ್ಟ್ರಾಂಗ್ ಇರ್ತಾರೆ. ಇಷ್ಟೇ ಡಿಫ್ರೆನ್ಸ್. ವಿವಾಹಕ ವಿಚಾರಕ್ಕೆ ಸಪ್ತಮದಲ್ಲಿ ಸೂರ್ಯ ಇರಬಾರ್ದು ಅಂತೀವಿ, ಮದುವೆ ವಿಚಾರಕ್ಕೆ ತುಂಬ ಈಗೋ ಇರ್ತದೆ. ಲಗ್ನದಲ್ಲಿ ಸೂರ್ಯ ಇದ್ದರೆ ಪರ್ಸ್ನಲ್ ವಿಚಾರದಲ್ಲಿ ತುಂಬ ಈಗೋಯಿಸ್ಟಿಕ್ ಆಗಿರ್ತಾರೆ. ಸೊ ಇದು ಕೂಡ ಅಷ್ಟು ಒಳ್ಳೆಯದಲ್ಲ. ಸೊ ಬಿಕಾಸ್ ಆಫ್ ದಿಸ್ ಡಿಲೇಗೆ ಕಾರಣ ಏನಂತಂದರೆ ಇದೆ. ಬೇರೆ ನಿಮಗೆ ಎಲ್ಲಿ ನೆಗೆಟಿವ್ ಇಲ್ಲ ನೋಡಿ. ಸಪ್ತಮ ಸ್ಥಾನಾಧಿಪತಿ ನೀಚ ಆಗಿಲ್ಲ, ಅಸ್ತಂಗತ ಆಗಿಲ್ಲ, ಪಾಪಸ್ಥಾನಗಳಲ್ಲಿಲ್ಲ, ಪಾಪಗ್ರಹಗಳ ಜೊತೆ ಇಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗೇ ಇದೆ. ಆದರೂ 4 ವರ್ಷದಿಂದ ಡಿಲೇ ಆಗ್ತಾ ಇದೆ ಅಂದರೆ ವ್ಯವಹಾರದಲ್ಲಿ ನೋಡೋಣ. ವ್ಯವಹಾರದಲ್ಲಿ ಎಲ್ಲ ಚೆನ್ನಾಗಿದ್ರೂ ಡಿಲೇ ಯಾವಾಗ ಆಗುತ್ತೆ? ಹುಡುಗಿ ಬಡತನದಲ್ಲಿದ್ರೂ, ಹುಡುಗಿ ನೋಡೋಕ್ಕೆ ಚಂದ ಇಲ್ಲದೆ ಇದ್ರೂ, ಏನೋ ಒಂದು ಆ ಥರ ಚಂದ ಇಲ್ಲದೆ ಹ್ಯಾಂಡಿಕ್ಯಾಪ್ಡ್ ಆಗಿ ಈ ಥರ ಇದ್ದರೆ ಡಿಲೇ ಆಗ್ತದೆ. ಅಥವಾ ಆ ಹುಡುಗಿಗೆ ಒಳ್ಳೆ ಪೊಸಿಷನು ಆ ಥರ ಇಲ್ಲದಿದ್ದರೆ, ಹುಡುಗರು ಕೂಡ ಹುಡುಗಿಯರ ಪೊಸಿಷನ್ ಇರಬೇಕು, ಓದ್ಕೊಂಡಿರಬೇಕು ಅಂತ ಅಂದ್ಕೊಳ್ತಾರೆ. ಆದ ಕಾರಣ ಒಳ್ಳೆ ಓದು ಇದೆಲ್ಲ ಇಲ್ಲದರೂ ಕೂಡ ಕೆಲವಿನ ಜನ ಚೂಸ್ ಮಾಡಲ್ಲ. ಬಟ್ ನವ್ವೇ ಡೇಸ್ ಇವತ್ತಿನ ಸ್ಥಿತಿ ಹಾಗಿಲ್ಲ. ಹುಡುಗಿ ಸಿಕ್ಕಿದ್ರೆ ಸಾಕು ಅಂತಿದ್ದಾರೆ, ಅವ್ರು ಓದ್ಕೊಂಡಿರಬೇಕು, ಉದ್ಯೋಗ ಮಾಡಬೇಕು ಅಂತ ಕೂಡ ಏನಿಲ್ಲ. ಬಟ್ ಈ ತಾಯಿ ಏನು ಹೇಳ್ತಿದ್ದಾಳೆ? ಸರ್ಕಾರಿ ನೌಕರಿ ಮಾಡ್ತಿದ್ದಾಳೆ. 1 ಪಾಯಿಂಟ್. ನೋಡಲಿಕ್ಕೆ ಚಂದ ಇದ್ದಾಳೆ. ನೋಡಲಿಕ್ಕೆ ಚಂದ ಇದ್ದಾರೆ ಅಂತ ಹೆಂಗೆ ಗೊತ್ತಾಗ್ತದೆ? ಲಗ್ನದಲ್ಲಿ ಸೂರ್ಯ ಇದ್ದಾನೆ.
ಲಗ್ನದಲ್ಲಿ ಸೂರ್ಯ ಇದ್ದಾನಂತೆ ಆಟೋಮೇಟಿಕಲಿ ಒಂದು ಸ್ಪಾಟ್ಲೈಟ್ ತಮ್ಮ ಮೇಲೆ ಬಿದ್ದಂಗೆ, ಒಂದು 1000 ಜನದಲ್ಲಿ ಈ ಹುಡುಗಿ ಮೇಲೆ, ಒಬ್ಬ ಹುಡುಗಿ ಮೇಲೆ ಸ್ಪಾಟ್ಲೈಟ್ ಬಿದ್ದಂಗೆ ಇರುತ್ತೆ. ಪೆಕ್ಯುಲರ್ ಆಗಿ ನೋಡಲಿಕ್ಕೆ ತುಂಬ ಚೆಂದ ಇರ್ತಾಳೆ. ಗುರು ಕೂಡ ಇರೋದ್ರಿಂದ ಸಾಂಪ್ರದಾಯವಾಗಿರ್ತಾಳೆ, ಸ್ವಲ್ಪ ಡಿಸಿಪ್ಲೈನ್ಡ್ ಆಗಿರ್ತಾರೆ, ಹುಚ್ಚಾಪಟ್ಟಿ ಆ ಥರ ಮಾಡೋಕ್ಕೆ ಹೋಗಲ್ಲ. ಸೊ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ, ಅವರ ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಆ ಥರ ಸೆನ್ಸ್ ಇರುತ್ತೆ ಈ ಹುಡುಗಿಗೆ. ಸೊ ತುಂಬ ಡಿಸಿಪ್ಲೈನ್ ಇದೆ. ಸೊ ಈ ಥರ ಹುಡುಗಿಯರು ಭಾಳ ಜನ ಎಕ್ಸ್ಪೆಕ್ಟ್ ಮಾಡೋದು ಈ ಥರ ಹುಡುಗಿಯರೇ. ಒಳ್ಳೆ ಚೆಂದ ಇರಬೇಕು ನೋಡಲಿಕ್ಕೆ, ಒಳ್ಳೆ ತುಂಬ ಬಿಹೇವಿಯರ್ ಚೆನ್ನಾಗಿರಬೇಕು, ಒಳ್ಳೆ ಮನಿತನ ಇರಬೇಕು, ಇಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈ ಕ್ವಾಲಿಟೀಸ್ ಎಲ್ಲ ಈ ಹುಡುಗಿಗಿದೆ, ಆದರೂ ಕೂಡ ಯಾಕೆ ಲಗ್ನ ಆಗ್ತಾಯಿಲ್ಲ, ಇದು ಪ್ರಶ್ನೆ. ನೆಕ್ಸ್ಟ್ ನಾವು ಕಾಲಬಲ, ಏನಾದರೂ ದಶೆ ಏನಾದರೂ ನಡೀತಾ ಇಲ್ವಾ ಅಂತಂಬುದನ್ನು ನೋಡೋಣ. ಈಗ ದಶೆ ವಿಚಾರಕ್ಕೆ ಬಂದರೆ, ಈಗ ನೋಡಿ, ಈಗ ದಶೆ ಯಾವುದು ನಡೀತಾ ಇದೆ ಅಂತಂಬುದನ್ನು ನೀವು ನೋಡಿದ್ರೆ, ಇಲ್ಲಿ ನೋಡಿ, ಪ್ರೆಸೆಂಟ್ ಬಂದ ಈ ಹುಡುಗಿಗೆ ರಾಹು ಮಹಾದಶೆ ನಡೀತಾ ಇದೆ. 3/8/2012 4/8/2030 ರಾಹು ಎಲ್ಲಿದ್ದಾನೆ ನೋಡಿ. ರಾಹು ಏನಾದರೂ ಮತ್ತೆ ದುಷ್ಟಸ್ಥಾನದಲ್ಲಿದ್ದರೆ, 6, 8, 12 ಮನೆಯಲ್ಲಿದ್ದರೆ ದೇರ್ ಆರ್ ಚಾನ್ಸ್ ಆಫ್ ಡಿಲೇ. 6ನೇ ಮನೆಗಿದ್ದರೆ ಶತ್ರುತ್ವ, 8ನೇ ಮನೆಗಿದ್ದರೆ ನಷ್ಟ, 12ನೇ ಮನೆಗಿದ್ದರೆ ವಿಪರೀತವಾದ ಖರ್ಚು. ಆ ಥರ ಏನೂ ಇಲ್ಲ. ರಾಹು ಬಂದು ಚತುರ್ಥ ಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿಯ ಮನೆಗೆ ಇದ್ದಾನೆ. ಆದ ಕಾರಣ ಸಪ್ತಮ ಸ್ಥಾನ ಟ್ರಿಗರ್ ಆಗ್ತಾ ಇದೆ, ಸಪ್ತಮಾಧಿಪತಿಯ ಮನೆಗೆ ರಾಹು ಇದ್ದಾನೆ. ಹಾಗಾಗಿ ಸಪ್ತಮಾಧಿಪತಿ ದಶೆ ಹೇಗಾಗುತ್ತೋ, ಯಾಕಂದರೆ ರಾಹು ಯಾರ ಮನೆಗಿದ್ರೆ ಅವನ ಮನೆಗೆ ಸಂಬಂಧಪಟ್ಟ ದಶೆ ಆಪರೇಟ್ ಆಗ್ತದೆ. ಸೊ ಗುರುವಿಗೆ ಸಂಬಂಧಪಟ್ಟದ್ದು ನಡೀತದೆ. ಗುರು ಚತುರ್ಥ ಸಪ್ತಮಾಧಿಪತಿ, ಅಂದರೆ ಚತುರ್ಥ ಸಪ್ತಮಾಧಿಪತಿ ದಶೆಯಲ್ಲಿ ಏನಾಗ್ತದೆ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಆಕ್ಟಿವೇಟ್ ಆಗ್ತದೆ ಅಥವಾ ಅವಕಾಶಗಳು ಸಿಗತ್ತೆ. ಸೊ ಸಪ್ತಮಾಧಿಪತಿ ಸಂಬಂಧಪಟ್ಟ ದಶೆ ನಡೀತಾ ಇರೋದ್ರಿಂದ ಈ ಹುಡುಗಿಗೆ ಸಂಬಂಧಗಳ ಅಲೈನ್ಸಸ್ ಬರ್ತಾ ಇದೆ ಅಂತ ಅರ್ಥ. ರಾಹು 4ನೇ ಮನೆಗಿರೋದ್ರಿಂದ ಲಕ್ಸರಿ, ಮನಿ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಈ ಮನೆಗೆ ಸಂಬಂಧಪಟ್ಟ ಯೋಗ ಹುಡುಗಿಗಿದೆ. ಈ ಸಮಯದಲ್ಲಿ ಮನೆ ಕಟ್ಟೋದಾಗಲಿ ಅಥವಾ ಮನೆ ಇರುವಂಥವರೇ ಒಳ್ಳೆ ಮನೆತನದಲ್ಲಿರೋರೇ ಸಿಗುವಂಥ ಅವಕಾಶ ಆಗಲಿ, ಮನೆ ಯೋಗ ಹೇಗಾದರೂ ಆಗ್ಬೋದು. ಆ ಹುಡುಗಿಯಾದರೂ ಮನೆ ಕಟ್ಬೋದು, ಅಥವಾ ದೊಡ್ಡ ಮನೆಗಳು ಪ್ರಾಪರ್ಟಿ ಇರೋರ ಮನೆಯಲ್ಲೇ ಹೋಗ್ಬೋದು. ಅವಾಗೇನಾಗ್ತದೆ, ಆ ಹುಡುಗಿದೇ ಆಗ್ತದೆ ಇಲ್ಲ. ಒಬ್ಬನೇ ಮಗ ಬೇಕಾದಷ್ಟು ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡಿಬಿಟ್ಟಿದ್ದಾನೆ, ಆ ಹುಡುಗಿ ಮದುವಾದ್ರೆ ಏನಾಯಿತು, ಆ ಹುಡುಗಿದೇ ತಾನೆ ಆ ಪ್ರಾಪರ್ಟಿ, ಅದು ಕೂಡ ಯೋಗವೇ. ಹಾಗಾಗಿ ಚತುರ್ಥಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇರೋದ್ರಿಂದ ಒಳ್ಳೆಯದು, ಅವಕಾಶ ಬರ್ತಾ ಇದೆ, ಸಂಬಂಧಗಳು ಬರ್ತಾ ಇದೆ, ಒಳ್ಳೆ ಮನಿತನ ಇರೋವಂಥವರು, ಲಕ್ಸರಿಯಾಗಿರೋವಂಥವರೇ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಏನೂ ಸಂಶಯ ಇಲ್ಲ. ನೆಕ್ಸ್ಟ್, ಈ ರಾಹು ಮಹಾದಶೆಯಲ್ಲಿ ಯಾವ ಭುಕ್ತಿ ನಡೀತಾ ಇದೆ ಅಂತ ನೀವು ನೋಡಿದ್ರೆ, ಶುಕ್ರ ಭುಕ್ತಿ ನಡೀತಾ ಇದೆ. 19/2/2024 18/2/2027 ಇವತ್ತಿನ ದಿನ ಯಾವುದರ ಮಧ್ಯೆ ಬರ್ತೀಯೋ ನೋಡ್ಕೊಳ್ಬೇಕು. ಶುಕ್ರ ಭುಕ್ತಿಯಲ್ಲೇ ನಡೀತಾ ಇದೆ. ಶುಕ್ರ ಏನು ಮತ್ತೆ ಜಾತಕದಲ್ಲಿ ಕಳತ್ರ ಕಾರಕ ಒಂದು, ಮತ್ತು ದ್ವಿತೀಯ ಅಧಿಪತಿ, ಕುಟುಂಬ ಸ್ಥಾನಾಧಿಪತಿನೂ ಶುಕ್ರನೇ. ಅವನು ಕುಟುಂಬ ಸ್ಥಾನದಲ್ಲೇ ಇದ್ದಾನೆ. ಆಲ್ಮೋಸ್ಟ್ ಅಲ್ಲಿ ಮದುವೆಗೆ ಸಂಬಂಧಪಟ್ಟದ್ದೇ ಟ್ರಿಗರ್ ಮಾಡ್ತಾ ಇದೆ. ಕಳತ್ರ ಕಾರಕ ಒಂದು, ಆ ಕಾರಕನ ದಶೆ ನಡೀತಾ ಇದೆ. ಕುಟುಂಬಾಧಿಪತಿ ಆ ದಶೆ ನಡೀತಾ ಇದೆ. ಶುಭಗ್ರಹ ಜೊತೆ ಇದ್ದಾನೆ, ಲಗ್ನಾಧಿಪತಿ ಜೊತೆ ಇದ್ದಾನೆ. ಆ ಲಗ್ನವನ್ನು ನೀವು ಆಕ್ಟಿವೇಟ್ ಮಾಡಿದ್ರು ಕೂಡ ಅವರಿಗೂ ಕೂಡ ಮದುವೆ ಮಾಡ್ಕೋಬೇಕು ಅಂತಂಬ ಸಿದ್ಧತೆ ಇದೆ. ಸೊ ಮದುವೆಗೆ ಸಂಬಂಧಪಟ್ಟದ್ದು ಟ್ರಿಗರ್ ಆಗ್ತಾ ಇದೆ ಅಂತ ನೋಡ್ಕೊಡಿ. ನಿಮಗೆ ಇಷ್ಟೆಲ್ಲ ಅನಲೈಸ್ ಮಾಡೋಕ್ಕೆ ಬರೆದಿದ್ರು ಕೂಡ ಸಪ್ತಮ ದ್ವಿತೀಯ ಇದಕ್ಕೆ ಸಂಬಂಧಪಟ್ಟ ದಶೆ, ಭುಕ್ತಿ, ಪ್ರತ್ಯಂತರ ದಶೆ ಯಾವುದೋ ಒಂದು ಆಪರೇಟ್ ಆಗ್ತಾ ಇರಬೇಕು. ಆಗ್ತಾ ಇದ್ದರೆ ಅವಕಾಶಗಳು ಬರುತ್ತೆ, ಅಲೈನ್ಸಸ್ ಬರುತ್ತೆ. ಇಲ್ಲ ದಶೆ ಆಪರೇಟ್ ಆಗ್ತಾ ಇಲ್ಲ ಅಂತಂದರೆ ಡಿಲೇಗೆ ಕಾರಣ ಏನು, ಅಲೈನ್ಸಸ್ ಬರ್ತಾ ಇಲ್ಲ, ಒಳ್ಳೆಯ ಅವಕಾಶಗಳು ಸಿಗ್ತಾ ಇಲ್ಲ, ಅಥವಾ ಇವರು ಬೇಕು ಅಂತ ಅನ್ನುವಂಥ ಸಂಬಂಧಗಳು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿದ್ರೆ ದಶೆ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್, ಪ್ರಯತ್ನ ಬಲ ಇದೆಯಾ ಅಂತಂದರೆ ಗೋಚಾರವನ್ನು ನೋಡ್ತೇವೆ. ಈಗ ನೋಡಿ, ನಾವು ನೋಡಿದ ಪಾಯಿಂಟ್ಸಲ್ಲಿ ಜಾತಕದಲ್ಲಿ ಅಧಿಪತಿ ಚೆನ್ನಾಗಿದ್ದಾನೆ, ದಶೆಯೂ ಚೆನ್ನಾಗಿದೆ. ಅಧಿಪತಿ ಚೆನ್ನಾಗಿರೋದ್ರಿಂದ ಒಳ್ಳೆ ಹುಡುಗ ಸಿಗ್ತಾನೆ, ದಶೆ ಚೆನ್ನಾಗಿರೋದ್ರಿಂದ ಅನುಕೂಲವಾದಂಥ ಸಮಯವೇ, ಅವಕಾಶ ಬರುತ್ತವೆ. ಮೂರನೇದೇನು, ಇವರು ಪ್ರಯತ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಗೋಚಾರ ಹೇಗಿದೆ ಅಂತ ನೋಡಿ.
ಇವರು ಕುಂಭರಾಶಿಯಲ್ಲಿ ಹುಟ್ಟಿದ್ದಾರೆ. ಸೊ ಕುಂಭರಾಶಿಗೆ ಗೋಚಾರ ಹೇಗಿದೆ? ಸೊ ಗೋಚಾರದಲ್ಲಿ ಫಸ್ಟ್ ಏನು ಮಾಡ್ತೇವೆ ನಾವು, ಗುರುಬಲ ಇದೆಯಾ ಇಲ್ವ ಅಂತ ನೋಡುತ್ತೆ. ಸೊ ಗುರುಬಲ ಇದೆಯಾ ಅಂತಂದರೆ ಈಗ ಗುರುಬಲ ಇದೆ. ಇವ್ರ ತಾಯಿ ಏನು ಹೇಳ್ತಿದ್ದಾಳೆ, 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. 4 ವರ್ಷ ಅಂತಂದರೆ ಸುಮಾರು 2 ಸಲ ಗುರುಬಲ ಬಂದಿರುತ್ತೆ. ಸೊ ಪ್ರಯತ್ನ ನಡೀತಿರ್ತದೆ. ಸೊ ಹಾಗಾಗಿ ಗುರು ಚೆನ್ನಾಗಿದ್ದಾನೆ. ಪ್ಲಸ್ ಇವರಿಗೆ 7 ಶನಿ ನಡೀತಾ ಇದೆ. ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ. 7 ಶನಿ ಎಂಬುದು ಮದುವೆಯನ್ನು ಯಾವತ್ತಿಗೂ ಡಿಲೇ ಮಾಡೋಲ್ಲ, ಮದುವೆಯನ್ನು ಮಾಡುತ್ತೆ. ಸೊ 7 ಶನಿ ಏನು, ಮಾನಸಿಕವಾದಂಥ ನೋವು, ಏನೋ ಡಿಸ್ಟರ್ಬೆನ್ಸ್. ಸರ್ ಮದುವೆ ಆದರೆ ತಾನೇ ಡಿಸ್ಟರ್ಬ್ ಆಗಲಿಕ್ಕೆ. ಸೊ ಬ್ರಹ್ಮಚಾರಿ ಆಶ್ರಮದಲ್ಲಿದ್ದವನು ಯಾರೂ ಮೆಂಟಲ್ ಟೆನ್ಷನ್ ಆಗಲ್ಲ, ಆಗ ಬಿಟ್ಟು ಹೋಗ್ತಾನೆ. ಅವನು ಇವತ್ತೇನೋ ಸಮಸ್ಯೆ ಬಂತ ಅನ್ಕೊಳ್ಳಿ, ನೆಕ್ಸ್ಟ್ ಡೇ ಮರ್ತು ಹೋಗ್ತಾನೆ. ಆದರೆ 7 ಮದುವೆ ಆಯ್ತು ಅಂದ್ಕೊಳ್ಳಿ, ಅದರ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 7 ಶನಿ ಸಮಯದಲ್ಲೇ ಭಾಳಷ್ಟು ಜನಕ್ಕೆ ಮದುವೆ ಆಗ್ತದೆ. ಅದು ಡಿಲೇ ಮಾಡೋದಿಲ್ಲ. 7 ಶನಿ ಬರ್ತಾ ಇದೆ, ಬಂದಿದೆ, ಹಾಗಾಗಿ ಡಿಲೇ ಆಗುತ್ತೆ ಅಂತ ಅಂಬೋ ಕಾನ್ಸೆಪ್ಟ್ ಇಲ್ಲ. ಬಟ್ ಮದುವೆ ಆಗೋದು ಹೆಚ್ಚು 7 ಶನಿ ಸಮಯದಲ್ಲಿ. 7 ಶನಿ, ಅಷ್ಟಮ ಶನಿ, ಯಾಕೆಂತಂದರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹುಡುಗಿಗೆ ದ್ವಿತೀಯ ಸ್ಥಾನ, ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ. ಈಗ ಆ ಶನಿ ಕೂಡ ಬದಲಾಗ್ಬಿಡ್ತಾನೆ, ಮಾರ್ಚ್ ತಿಂಗಳಿಗೆ ಬದಲಾಗ್ಬಿಡ್ತಾನೆ. ಸೊ ಹಾಗಾಗಿ 7 ಶನಿ ನಡೀತಾ ಇದ್ರೂ ಕೂಡ ಸ್ಟಾಪಿಂಗ್ ಇಶ್ಯೂ ಏನೂ ಇಲ್ಲ. ಓಕೆ, ಗೋಚಾರವೂ ಚೆನ್ನಾಗಿದೆ ಒಂದು ಹಂತಕ್ಕೆ. ಹುಡುಗಿ ಹೋಗಲಿ, ಏನಾದರೂ ಗುಣಗಣಗಳು ಹೇಗಿದೆಯಾ ಅಂತಂದರೆ ಲಗ್ನದಲ್ಲಿ ಗುರು ಇದ್ದಾನೆ, ಗುಣಗಣಗಳು ಚೆನ್ನಾಗಿದೆ, ಯಾರು ಬೇಡ ಅಂಬೋದು. ಅಂದರೆ ಯಾರಾದರೂ ಜಾತಕವನ್ನು ತಗೊಂಡ್ರೆ ಈ ಹುಡುಗಿಯನ್ನು ಬೇಡ ಅನ್ನಲಿಕ್ಕೆ ಜಾತಕದಲ್ಲಿ ಏನೂ ಕಾರಣ ಇಲ್ಲ. ಜಾತಕ ಹೇಗಿರುತ್ತೋ ಹಾಗೆ ಹುಡುಗಿ ಕೂಡ ಇರ್ತಾಳೆ. ಅದು ಕಾರಣ ಅಂಥ ಒಂದು ಒಳ್ಳೆ ಸರ್ಕಾರಿ ನೌಕರಿ ಇದೆ, ನೋಡಲಿಕ್ಕೆ ತುಂಬ ಚಂದ ಒಂದೇ ಅಲ್ಲ, ಸ್ವಲ್ಪ ಟ್ರೆಡಿಷ್ನಲ್ ಆಗಿರ್ತಾಳೆ ಹುಡುಗಿ. ಗುರು ಸಂಸ್ಕಾರವಂತಳಾಗಿರ್ತಾಳೆ ಅಂತ ಹೇಳ್ಬೋದು ಸಿಂಪಲಾಗಿ. ರವಿ ಇದ್ದರೆ ತುಂಬ ಎಕ್ಸ್ಟ್ರಾರ್ಡ್ನರಿಯಾಗಿ ಬ್ರೈಟ್ನೆಸ್ ಆಗ್ಬೋದು. ಮುಖದಲ್ಲಿ ಕಳೆ ಅಂತಾರೆ ನೋಡಿ, ಕಪ್ಪಿದ್ರೂ ಕೂಡ ಕಳೆ ಭಾಳ ಜನ ಇರ್ತಾರೆ, ನೋಡಲಿಕ್ಕೆ ತುಂಬ ಅನಿಸಿಕೆ ಇರುತ್ತೆ. ಅದರ ಜೊತೆ ಗುರು ಕೂಡ ಇರೋದ್ರಿಂದ ನೋಡಲಿಕ್ಕೆ ತುಂಬ ಟ್ರೆಡಿಷ್ನಲ್ ಆಗಿ ಸಂಸ್ಕಾರವಂತಳಾಗಿ, ಬೇಡ ಅನ್ನೋ ಥರ ಏನೂ ಇರಲ್ಲ. ಸೊ ತುಂಬ ಚೆನ್ನಾಗಿರ್ತಾರೆ. ಅವರ ತಾಯಿ ಮಾತಾಡುವಂಥ ಸಂಸ್ಕಾರವಂತವಾದ ಮಾತಿನಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕೂಡ ಇದೇ ಗೊತ್ತಾಗ್ತದೆ, ಚೆನ್ನಾಗಿದ್ದಾಳೆ. ಬಟ್ ಡಿಲೇಗೆ ಕಾರಣ ಏನು? ಈಗ ನಾವು ಅದು ಅಡ್ರೆಸ್ ಮಾಡಬೇಕೀಗ. ಜಾತಕದಲ್ಲಿ ಈಗ ಓವರಾಲ್ ನಾವು ನೋಡಿದ್ರೆ ಜಾತಕದಲ್ಲಿ ಏನೂ ತೊಂದರೆ ಇಲ್ಲ, ಜಾತಕ ಚೆನ್ನಾಗಿದೆ, ಒಳ್ಳೆ ಗುರುಬಲ ಇದೆ, ದಶ ನಡೀತಾ ಇದೆ, ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟ ದ್ವಿತೀಯ ಸ್ಥಾನಕ್ಕೆ ಸಂಬಂಧಪಟ್ಟದ್ದು ಚೆನ್ನಾಗಿದೆ. ಬಟ್ ವೇರ್ ಇಸ್ ದ ಪ್ರಾಬ್ಲಮ್? ಜಾತಕ ಎಲ್ಲ ಚೆನ್ನಾಗಿದೆ. ಈಗ ಆ ತಾಯಿಗೆ ನಾವು ಅಡ್ರೆಸ್ ಮಾಡಬೇಕು ಪ್ರಾಬ್ಲಮ್. ಕರ್ಮ ಸಿದ್ಧಾಂತದ ಪ್ರಕಾರ ನೋಡಿದ್ರೆ ಎಲ್ಲ ಶುಭವೇ ಇದೆ, ವಿವಾಹಕ್ಕೆ ಸಂಬಂಧಪಟ್ಟ ಶುಭ ಇದೆ, ಮದುವೆಯೂ ಆಗಬೇಕು. ಪ್ಲಸ್ ವೈವಾಹಿಕ ಜೀವನ ಕೂಡ ಹುಡುಗಿಗೆ ತುಂಬ ಚೆನ್ನಾಗಿದೆ. ಒಳ್ಳೆ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಮನಿತನದ ಹುಡುಗ ಬರ್ತಾನೆ. ಆದರೆ ಇಷ್ಟು ದಿನ ಆ ಒಳ್ಳೆ ಮನಿತನದ ಹುಡುಗ ಬಂದಿಲ್ವಾ ಅಂತಂದರೆ ದಶೆ ಪ್ರಾಬ್ಲಮ್ ಅನ್ನಬೇಕು. ಇಲ್ಲ ಬರ್ತಾ ಇದೆ ಬಟ್ ಪ್ರಯತ್ನ ಇಲ್ಲ, ಇವರೇ ನಾವು ಇವಾಗಲೇ ಮದುವೆ ಮಾಡಬೇಕು ಅಂತ ಅಂದ್ಕೊತಾ ಇಲ್ರಿ ಅಂತಂದರೆ ಗೋಚಾರ ಪ್ರಾಬ್ಲಮ್ ಇರಬೇಕು. ಈಗ ಎರಡೂ ಚೆನ್ನಾಗಿದೆ, ಬಟ್ ಎಲ್ಲಿ ಪ್ರಾಬ್ಲಮ್ ಇದೆ ಇಲ್ಲಿ ನಾವು ಅಡ್ರೆಸ್ ಮಾಡಬೇಕಾಗ್ತದೆ. ಇವತ್ತಿನ ದಿನ ಹೆಚ್ಚು ಜಾತಕಗಳು ಬರೋದು ಇದೇ ಕಾರಣದಿಂದನೇ, ಹೆಚ್ಚು ಸಮಸ್ಯೆಗಳು ಬರ್ತವೆ. ಯಾಕೆಂದರೆ ಎಲ್ಲ ಚೆನ್ನಾಗಿದೆ, ಆದರೆ ಮದುವೆ ಡಿಲೇ ಆಗ್ತದೆ. ಇದನ್ನು ನಾವು ಅಡ್ರೆಸ್ ಮಾಡಬೇಕು. ಸೊ ಹಾರೋಸ್ಕೋಪ್ ಅನಲೈಸ್ ಮಾಡಿದ್ದೀವಿ. ಈಗ ಕಾಸ್ ಫಾರ್ ಡಿಲೇಗೆ ಕಾರಣ ಏನು? ಇನ್ನೊಂದು ಕೇಳಿದ ತಾಯಿ, ದೋಷಗಳು ಏನಾದರೂ ಇದೆಯಾ? ಕಳತ್ರಕ್ಕೆ ಸಂಬಂಧಪಟ್ಟ ದೋಷಗಳು ನೋಡ್ತೇವಲ್ಲ, ಕುಜದೋಷ ನೋಡ್ತೇವೆ, ಮಾಂಗಲ್ಯ ದೋಷ ನೋಡ್ತೇವೆ, ಮತ್ತು ಕಳತ್ರ ದೋಷ, ಸಪ್ತಮದಲ್ಲಿ ಏನಾದರೂ ಸೂರ್ಯ ಇದ್ದಾನ, ಶುಕ್ರನ ಜೊತೆ ಏನಾದರೂ ರಾಹು ಇದ್ದಾನ, ಮತ್ತು ಕುಜ ರಾಹು, ಸರ್ಪದೋಷ ಕುಜ ರಾಹು ಏನಾದರೂ ಇದ್ದಾರ? ಆ ಥರ ಏನು ಜಾತಕದಲ್ಲಿ ದೋಷ ಕೂಡ ಏನೂ ಇಲ್ಲ. ಹೋಗಲಿ, ಕಾಲಸರ್ಪದೋಷ ಏನಾದರೂ ಇದೆಯಾ ಡಿಲೇ ಅನ್ನಲಿಕ್ಕೆ? ಶನಿ ಒಬ್ಬನ ಹೊರಗಿದ್ದಾನೆ, ಕಾಲಸರ್ಪದೋಷ ಕೂಡ ಇಲ್ಲ, ಯಾವುದೂ ಕೂಡ ದೋಷ ಇಲ್ಲ, ಕಂಪ್ಲೀಟ್ಲಿ ಫ್ರೀ, ದೋಷಗಳು ಯಾವುದೂ ಇಲ್ಲ. ಮತ್ತು ಡಿಲೇ ಯಾಕೆ? ಇಲ್ಲಿ ಡಿಲೇ ಯಾವುದಕ್ಕೂ, ಯಾವ ಜಾತಕದಲ್ಲಿ ಏನೂ ದೋಷ ಇಲ್ಲ ಅಂತಂದರೆ ನೆಕ್ಸ್ಟ್ ರೀಸನ್ ಡಿಲೇ ಯಾಕೆ ಅಂತಂದರೆ ಅವ್ರ ಸೆಲೆಕ್ಷನ್ ಪ್ರಾಸೆಸ್ಲಿ ದೋಷ ಇದೆ,
ಪ್ರಯತ್ನದಲ್ಲಿ ದೋಷ ಇದೆ ಅಂತ ಹೇಳ್ತೇವೆ ಅಷ್ಟೇ, ಇನ್ನೇನು ಹೇಳಲಿಕ್ಕೆ ಏನೂ ಇಲ್ಲ. ಇನ್ನೊಂದು, ನಾವು ಪ್ರಾರಂಭದ ಪಾಠದಲ್ಲಿ ಹೇಳಿದ್ವಿ, ಜಾತಕದಲ್ಲಿ ಇದ್ದಂಗೆ ನಡೀತದೆ ಅಂತಂಬೋದು ಹೆಚ್ಚು ಬಿಲೀವ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಜಾತಕ ಏನು ಮಾಡುತ್ತೆ, ವಾತಾವರಣವನ್ನು ಹೇಳ್ತದೆ, ಈ ಥರ ಇರುತ್ತೆ ನಿನ್ನ ಸಿಚುವೇಶನ್ ಅಂತ ಹೇಳುತ್ತೆ. ಡೆಸಿಷನ್ ತಗೊಳ್ಳೋದು ನಾವೇ. ಈಗ ಜಾತಕದಲ್ಲಿ ಇದ್ದಂಗೆ ನಡೆಯೋಂಗೆ ಇದ್ದರೆ ನಾವು ರೋಬೋಟ್ಸ್ ಅಲ್ವಾ, ನಮಗೆ ಮತ್ತೆ ಡೆಸಿಷನ್ ತಗೊಳ್ಳೋದು ಯಾಕೆ? ಅದರಲ್ಲಿ ಇದ್ದಂಗೆ ನಡೀತದೆ. ಕರ್ಮ ಇದ್ದರೆ ಕರ್ಮ ಅನುಭವಿಸ್ಬೇಕು, ಇದ್ದಿದ್ದಂಗೆ ಅನುಭವಿಸ್ಬೇಕಾದ್ರೆ ಜಾತಕ ಏಕೆ ಬೇಕು? ಜ್ಯೋತಿಷ್ಯರೇ ಆಗಬೇಕು, ಭಗವಂತ ಯಾಕೆ ಬೇಕು? ಹೇಗಿದ್ರು ಹಂಗಾಗತ್ತಲ್ವ. ಬದಲಾವಣೆ ಆಗೋದಿಲ್ಲ ಅಂತಂದರೆ ದೇವ್ರ ಕೂಡ ಕೆಲಸ ಏನು ನಮಗೆ? ಬದಲಾವಣೆ ಆಗೋದಿಲ್ಲ, ಅದನ್ನು ಓವರ್ಕಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಜ್ಯೋತಿಷನ್ ಕೂಡ ಏನು ಕೆಲಸ? ಬದಲಾಗತ್ತೆ ಅಂತಲೇ ನಾವು ಭಗವಂತನನ್ನು ನಂಬ್ತೇವೆ, ಬದಲಾವಣೆ ಮಾಡಿಕೊಳ್ಳೋಣ ಅಂತಲೇ ಜ್ಯೋತಿಷ ಹತ್ರ ಹೋಗ್ತೇವೆ. ಅಂದರೆ ಏನು? ಜಾತಕದಲ್ಲಿ ಇದ್ದಂಗೆ ನಡೆಯುತ್ತೆ ಅಂತ ಏನಿಲ್ಲ. ಜಾತಕ ಏನು ಮಾಡುತ್ತೆ, ನಿಮಗೆ ಈ ರೀತಿ ವಾತಾವರಣ, ಈ ರೀತಿ ಸಿಚುವೇಶನ್ ಇರುತ್ತೆ ಅಂತ ಹೇಳುತ್ತೆ. ನೀವು ಸ್ವಲ್ಪ ಪ್ರಯತ್ನ ಮಾಡಿ ಓವರ್ಕಮ್ ಮಾಡ್ಬೋದು, ಪ್ರಯತ್ನ ಮಾಡದೆ ಅಲ್ಲೇ ಕೂತ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಹಾಗೆ ಈ ಇವ್ರನ್ನ ನಡೀತಾ ಇರೋದು ಏನು ಅಂತಂದರೆ, ಇವರು ಸೆಲೆಕ್ಷನ್ ಪ್ರಾಸೆಸ್ಲಿ ಪ್ರಾಬ್ಲಮ್ ಇದೆ. ಒಬ್ಬಳೇ ಹುಡುಗಿ ಇದ್ದಾಗ ಏನಾಗ್ತದೆ ಅಂತಂದರೆ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ತುಂಬ ನೋಡ್ತಾರೆ. ಆ ತುಂಬ ನೋಡಿದಾಗ ಇವತ್ತಿನ ಜನ್ರೇಷನ್ ಹುಡುಗರು ಖಂಡಿತ ಎಲ್ಲೋ ಒಂದು ಕಡೆ ಮಿಸ್ ಆಗಿಬಿಡ್ತಾರೆ. ಕೆಲವೊಮ್ಮೆ ಜಾತಕಗಳು ಕೇಳ್ತಾರೆ, ಒಳ್ಳೆ ಹುಡುಗ ಆಗಿರ್ಬೇಕು ಆಚಾರ್ಯ, ನೋಡಲಿಕ್ಕೆ ಚಂದ ಇರಬೇಕು, ಉದ್ಯೋಗ ತುಂಬ ಒಳ್ಳೆ ಉದ್ಯೋಗ ಆಗಿರಬೇಕು, ಒಳ್ಳೆ ಪೊಸಿಷನ್ಲಿರಬೇಕು, ಬೆಂಗಳೂರಲ್ಲಿ ಮನೆ ಅಂಥದ್ದಿರಬೇಕು, ಅವನಿಗೆ ಮತ್ತೆ 2 ಹೊತ್ತು ಸಂಧ್ಯಾವಂದನೆ ಮಾಡಬೇಕು, ದೇವರ ಭಕ್ತಿ ಇರಬೇಕು, 2 ಹೊತ್ತು ಸಂಧ್ಯಾವಂದನೆ ಮಾಡಬೇಕು, ಮತ್ತು ಹೊರಗಡೆ ಪಾರ್ಟಿಗಳಿಗೂ ಕರ್ಕೊಂಡು ಹೋಗ್ಬೇಕು. ಇಷ್ಟು ರಿಕ್ವೈರ್ಮೆಂಟ್ಸ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಅಷ್ಟು ರಿಕ್ವೈರ್ಮೆಂಟ್ಸು ಒಬ್ಬನಲ್ಲೇ ಕಾಣಲಿಕ್ಕೆ ಆಗೋದಿಲ್ಲ. ಅವಾಗೇನಾಗುತ್ತೆ, ಒಬ್ಬೊಬ್ಬ ಹುಡುಗನಲ್ಲಿ ಒಂದೊಂದು ಕ್ವಾಲಿಟಿ ಕಾಣುತ್ತೆ. ಸೊ ಅವನಲ್ಲಿ ಈ ಕ್ವಾಲಿಟಿ ಇದೆ, ಒಳ್ಳೆ ಉದ್ಯೋಗ ಇದೆ, ನೋಡ್ಲಿಕ್ಕೆ ಚಂದ ಇಲ್ಲ, ಇವನು ನೋಡ್ಲಿಕ್ಕೆ ಚಂದ ಇದ್ದಾನೆ, ಒಳ್ಳೆ ಪೊಸಿಷನಲ್ಲಿಲ್ಲ, ಇವನು ಒಳ್ಳೆ ಪೊಸಿಷನಲ್ಲಿದ್ದಾನೆ, ಆದರೆ ಬೇರೆ ಇವ್ರ ಕ್ವಾಲಿಟಿ ನನಗೆ ಇದಿಷ್ಟು ಇದೆ, ಅವನಿಗೆ ಅದರಿಲ್ಲ ಅವನಲ್ಲಿ. ಇದೇ ಥರ ರಿಜೆಕ್ಟ್ ಆಗ್ತಾ ಇರುತ್ತೆ. ಅಂದರೆ ಅವರ ರಿಕ್ವೈರ್ಮೆಂಟ್ಸ್ ಎಲ್ಲ ಕೂಡ ಒಬ್ಬನೇ ಹುಡುಗಲದಲ್ಲಿ ಸಿಗೋದು ಕಷ್ಟ. ಹೀಗೆ ಡಿಲೇ ಆಗ್ತಾ ಏನಾಗುತ್ತೆ ಅಂತಂದರೆ, ಕೊನೆಗೆ ಅವ್ರು ಕಾಂಪ್ರಮೈಸ್ ಆಗ್ತಾರೆ. ಸೊ ಎಲ್ಲ ಸಿಗೋದಿಲ್ಲ, ಫಿಲ್ಟರ್ ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ. ಸೊ 3ರಿಂದ 5ರಿಂದ 4ಗೆ ಬರ್ತಾರೆ, 4 ರಿಕ್ವೈರ್ಮೆಂಟಿಂದ 3ಗೆ ಬರ್ತಾರೆ, 3ರಿಂದ 2ಗೆ ಬರ್ತಾರೆ. ಆವಾಗ ಏನಾಗುತ್ತೆ, ಹುಡುಗರು ಆವಾಗ ಫಿಲ್ಟರ್ ಮಾಡಿ ಆವಾಗ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಎಲ್ಲರೂ ಮಾಡೋ ಕೆಲಸ ಇದೆ. ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ತೇವೆ. ದೇವರ ದಯಿಂದ ಸಿಕ್ಕಿತಾ ಓಕೆ, ಸಿಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು? ಫಿಲ್ಟರ್ ಮಾಡ್ಕೋಬೇಕು. ಇವರು ಸತತ 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಏನಾಯಿತು? ಅವರಿಗೆ ಬೇಕಾದಂಥ ಸಂಬಂಧ ಒಂದೇ ಹುಡುಗನಲ್ಲಿ ಕಾಣೋದು ಕಷ್ಟ. ಇದೇನು ಕೃತಯುಗ ದ್ವಾಪರಯುಗ ಅಲ್ವಲ್ಲ, ನಮಗೆ ಬೇಕಾದದ್ದು ಹಾಗೆ ಇರಬೇಕು ಅಂತ ಅಂಬೋದಕ್ಕೆ. ಲಗ್ನದಲ್ಲಿ ಸೂರ್ಯ ಇರೋದರಿಂದ ಹುಡುಗಿ ಕಾಂಪ್ರಮೈಸ್ ಆಗಲ್ಲ. ಕುಜ ಲಗ್ನದನ್ನು ನೋಡ್ತಾ ಇರೋದರಿಂದ, ಕುಜನ ದೃಷ್ಟಿ ಸೂರ್ಯನ ಮೇಲಿರೋದ್ರಿಂದ ಹಠ ಇದೆ. ನೋಡಲಿಕ್ಕೆ ಚಂದ ಇದ್ದಾಳೆ, ಸಂಸ್ಕಾರವಂತಳಾದಂಥ ಹುಡುಗಿ, ಅದರ ಜೊತೆ ಹಠ ಕೂಡ ಇದೆ, ತಾನು ಅಂದುಕೊಂಡದ್ದೇ ಆಗಬೇಕು ಅಂತಂಬ ಹಠ ಇದೆ. ಯಾವಾಗ ಈಗೋ ಅಂಡ್ ಈ ಥರ ಹಠ ಇರುತ್ತೋ, ಅವರ ಮ್ಯಾಕ್ಸಿಮಮ್ ಅವರಿಗೆ ಬೇಕಾದದ್ದು ಸಿಗೋವರೆಗೂ ಅವರು ಒಪ್ಪೋದಿಲ್ಲ. ತಂದೆ ತಾಯಿಯಂದರು ಬೇಕಾದಷ್ಟು ಸಂಬಂಧ ತೋರಿಸ್ತಾರೆ, ಅದು ಚೆನ್ನಾಗಿಲ್ಲ ಬೇಡ, ಇದು ಚೆನ್ನಾಗಿಲ್ಲ ಬೇಡ. ಸರ್ಕಾರಿ ನೌಕರಿದ್ದಾಳೆ, ಯಾಕೆ ಕಾಂಪ್ರಮೈಸ್ ಆಗಬೇಕು? ಆಲ್ರೆಡಿ ಒಳ್ಳೆ ಸ್ಯಾಲ್ರಿ ಡ್ರಾ ಮಾಡುವಂಥ ಹುಡುಗಿ ಯಾವ ಥರ ಹುಡುಗನ ಎಕ್ಸ್ಪೆಕ್ಟ್ ಮಾಡ್ತಾಳೆ? ಅವಳಿಗಿಂತಲೂ ಒಂದು 5 to 10 ಟೈಮ್ಸ್ ಜಾಸ್ತಿ ಇರೋ ಹುಡುಗನನ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಇಲ್ಲ, ಒಳ್ಳೆ ಪೊಸಿಷನ್ ಚೆನ್ನಾಗಿದ್ದರೆ ಸಾಕು, ಹಣದ ವಿಚಾರ ಅವಶ್ಯಕತೆ ಇಲ್ಲ, ನನಗೆ ಹಣ ಇದೆ, ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಅಪ್ಪ ಅಮ್ಮ ಗೌರವ ಕೊಟ್ಟಿದ್ದರೆ ಸಾಕು ಅಂತಂಬೋರಿಲ್ಲ. ಒಂದು ವೇಳೆ ಸೂರ್ಯ ಅಲ್ಲಿಲ್ಲದೆ ಇದ್ದರೆ, ಕುಜ ದೃಷ್ಟಿ ಇಲ್ಲದೇ ಇದ್ದರೆ ಮೇ ಬಿ ಅದು ಬರ್ಬೋದೇನು. ಬಟ್ ಸೂರ್ಯ ಮತ್ತು ಕುಜ ಲಗ್ನದಲ್ಲಿ ಪ್ರಭಾವ ಇರೋದ್ರಿಂದ, ಲಗ್ನಕ್ಕೆ ಸಂಬಂಧ ಬಂದಿರೋದ್ರಿಂದ ಇವರ ಕ್ವಾಲಿಟಿ ಆಫ್ ಲೈಫನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬ ಹೈ ಕ್ವಾಲಿಟಿ ಲೈಫ್. ಯಾಕಂದ್ರೆ ಸೂರ್ಯ ಇರೋದ್ರಿಂದ ಹೈಫೈ, ಕುಜ ಇರೋದ್ರಿಂದ ಹಠ, ಬೇಕೇ ಬೇಕು, ಅದು ಅಟ್ ಎನಿ ಕಾಸ್ಟ್. ಸೊ ಈ ಥರ ಇರೋದ್ರಿಂದ ಕಷ್ಟ ಆಗ್ತದೆ. ಸೊ ತಂದೆ ತಾಯಿಗಳಿಗೆ ಸಂಬಂಧಗಳು ನೋಡೋ ವಿಚಾರದಲ್ಲಿ ಡಿಲೇಗೆ ಕಾರಣ ಇದೆ, ಬೇರೆ ಗ್ರಹಗಳ ಬೇರೆ ಯಾವುದೂ ಕಾರಣ ಅಲ್ಲ. ಬಿಹೇವಿಯರ್ ಇಸ್ ದ ರೀಸನ್. ದೋಷಗಳೇನಾದರೂ ಇದೆಯಾ? ಏನೂ ದೋಷ ಇಲ್ಲ.
ಎನಿ ಅದರ್ ಅಬ್ಸ್ಟ್ರಕ್ಷನ್ಸ್, ಬೇರೆ ಏನಾದರೂ ಅಬ್ಸ್ಟ್ರಕ್ಷನ್ಸ್ ಇದೆಯಾ? ಏನೂ ಇಲ್ಲ. ಕಾಸು ಏನು ಡಿಲೇಗೆ? ಜಾತಕ ಎಲ್ಲ ಚೆನ್ನಾಗಿದೆ, ಮತ್ತು ಯಾಕೆ ಆಗ್ತಾ ಇಲ್ಲ ಅಂತಂದರೆ ಅವ್ರು ಒಳ್ಳೆ ಪೊಸಿಷನ್ ಇರದೇ ಇರಬೇಕು, ಅಥವಾ ಹಠ ಆದರೂ ಇರಬೇಕು. ಇದೆರಡೇ ರೀಸನ್. ಹಠ ಇತ್ತು ಅಂದ್ಕೊಳ್ಳಿ, ಈಗ ಆಲ್ರೆಡಿ 4 ವರ್ಷ ಆಗಿದೆ, ಇನ್ನೊಂದು 4 ವರ್ಷ ಆಯ್ತು ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಆ ರಿಕ್ವೈರ್ಮೆಂಟ್ಸಲ್ಲಿ 4ಅಲ್ಲಿ 2 ಆಗ್ತದೆ. ಏಜು ಆಗಿರ್ತದೆ. ಏಜ್ ಯಾವಾಗ ಆಗ್ತದೆ, ಏಜ್ ಬಾರ್ ಆಗ್ತದೋ ಅವಾಗ ಏನಾಗ್ತದೆ, ಕಾಂಪ್ರಮೈಸ್ ಆಗ್ತಾರೆ. ಆಯ್ತು ಬಿಡು, ಸಿಕ್ಕಿದ್ದು ಮಾಡಿಕೊಳ್ಳೋಣ. ಪ್ರಾರಂಭದಲ್ಲಿ ಇದ್ದಷ್ಟು ಹಠ ಮುಂದೆ ಮುಂದೆ ಇರಲ್ಲ. ಸೊ ಈ ಥರ ಒಂದೇ ಅವರು ಈಗಲೇ ಬದಲಾವಣೆ ಮಾಡಿಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಕಾಲವೇ ಬದಲಾವಣೆ ಮಾಡಿಸ್ತದೆ. ಸೊ ಈ ಜಾತಕದಲ್ಲಿ 100% ಏನೂ ತೊಂದರೆ ಇಲ್ಲ, ಅವ್ರು ಹೇಳ್ಬೋದು. ಸೊ ರಿಕ್ವೈರ್ಮೆಂಟ್ಸನ್ನು ಕಡಿಮೆ ಮಾಡಿಕೊಳ್ಳಿ. ಸೊ ಇದು ಫಸ್ಟ್ ಐಡೆಂಟಿಫೈ ಮಾಡಿದ್ವಿ. ಅಡ್ರೆಸ್ ಹೆಂಗೆ ಮಾಡ್ತೇವೆ ಮ್ಯಾರೇಜ್ ಡಿಲೇಗೆ? ಅವ್ರು ಈಗ ನಾವು ಡಿಸ್ಕಸ್ ಮಾಡಿದ್ದೇವೆ. ಅವ್ರಿಗೆ ಹೇಳಬೇಕಲ್ಲ. ಹೇಳಬೇಕಾದಾಗ ಏನಾಗುತ್ತೆ ಅಂತಂದರೆ, ನಾವು ಏನು ಮಾತಾಡಿದ್ರೂ ಅದು ಕ್ಲೈಂಟ್ ಮನಸ್ಸಿನ ಮೇಲೆ, ಹೃದಯದ ಮೇಲೆ, ಬುದ್ಧಿಯ ಮೇಲೆ ತುಂಬ ಪ್ರಭಾವ ತೋರಿಸುತ್ತೆ. ನೀವು ಕ್ಲಾರಿಟಿಯಾಗಿ ಕೊಡದೇ ಇದ್ದರೆ ಅವ್ರಿಗೆ ತುಂಬ ಕನ್ಫ್ಯೂಷನ್ ಆಗ್ತದೆ, ಮನಸ್ಸು ತುಂಬ ನೋಯ್ತದೆ, ಹೃದಯದ ಮೇಲೆ ಭಾರ ಬೀಳ್ತದೆ. ಅದಕ್ಕೆ ಜಾತಕ ಪರ್ಫೆಕ್ಟಾಗಿ ಬರೋದು ಒಂದೇ ಅಲ್ಲ, ನಿಮಗೆ ಒಳ್ಳೆ ಸಂಸ್ಕಾರವಂತವಾದಂಥ ಪದಗಳನ್ನು ಬಳಸಿ ಕಂಪೋಸ್ ಮಾಡಿ ಅವ್ರಿಗೆ ಹೇಳಬೇಕಾಗ್ತದೆ. ಇಲ್ಲದಿದ್ದರೆ ಮನಸ್ಸಿಗೆ ತುಂಬ ನೋವಾಗ್ತದೆ. ಸೊ ಮ್ಯಾರೇಜ್ ಡಿಲೇಗೆ ರೀಸನ್ ಏನು ಅಂತಂದಾಗ ಅವ್ರಿಗೆ ನಾವು ಸ್ಮೂತಾಗಿ ಹೇಳ್ತೇವೆ. ಜಾತಕ ಫಸ್ಟ್ ಏನು ಮಾಡ್ತೇವೆ, ಜಾತಕದಲ್ಲಿ ಏನೂ ದೋಷ ಇಲ್ಲ, ನೀವು ಹೆದರಬೇಕಾದ ಕೆಲಸ ಇಲ್ಲ. ಫಸ್ಟ್ ಈ ಪಾಯಿಂಟ್ ಹೇಳಬೇಕು. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅಂದರೆ ಫಸ್ಟು ಮನಸ್ಸನ್ನು ಕೂಲ್ ಮಾಡಬೇಕು. ಅವರೇನೋ ಒಂದು ಆಂಗ್ಸೈಟಿಯಲ್ಲಿ ಇರ್ತಾರೆ. ಏನು ಹೆದರೋ ಅವಶ್ಯಕತೆ ಇಲ್ಲ, ಜಾತಕ ತುಂಬ ಚೆನ್ನಾಗಿದೆ. ಒಂದು ವೇಳೆ ದೋಷ ಇತ್ತು ಅಂದ್ಕೊಳ್ಳಿ, ಕುಜ ದೋಷ ಇದೆ, ಆದರೂ ನೀವು ಹೆದರೋ ಕೆಲಸ ಇಲ್ಲ. ಫಸ್ಟು ಮನಸ್ಸನ್ನು ಶಾಂತಿ ಮಾಡಬೇಕು. ಸೊ ಈ ಕೇಸಲ್ಲಿ ಡಿಲೇಗೆ ಕಾರಣ ಏನಂತಂದರೆ, ಜಾತಕ ಎಲ್ಲ ಚೆನ್ನಾಗಿದೆ, ಆದರೂ ನೀವು ಹೆದರಬೇಡಿ. ಅವ್ರು ಕೇಳ್ತಾರೆ, ಮತ್ತು ಯಾಕೆ ಆಗ್ತಾ ಇಲ್ಲ ಚರೆ, ಎಲ್ಲ ಚೆನ್ನಾಗಿದ್ದಾಗ ಮತ್ತು ಯಾಕೆ ಮದುವೆ ಆಗ್ತಾ ಇಲ್ಲ? ರಿಕ್ವೈರ್ಮೆಂಟ್ಸನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಅದಕ್ಕೆ ನೀವು ಪೇಷನ್ಸ್ ಆಗಿರೋ ಹುಡುಗನ ನೋಡಬೇಕು. ಜಾಸ್ತಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಆ ಥರದ ಹುಡುಗನ್ನ ಮಾಡಿಕೊಂಡರೆ ಮೇ ಬಿ ಹುಡುಗಿಗೆ ಸ್ವಲ್ಪ ತೊಂದರೆ ಆಗುವಂಥ ಅವಕಾಶಗಳು ಇದೆಯೇನು? ಈ ಹುಡುಗಿ ಜಾತಕದಲ್ಲಿ ತೊಂದರೆ ಆಗುವ ಅವಕಾಶ ಇಲ್ಲ, ಆದ ಕಾರಣ ಡಿಲೇ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ರಿಕ್ವೈರ್ಮೆಂಟ್ಸಲ್ಲಿ ಸ್ವಲ್ಪ ಕಂಡೆನ್ಸ್ ಮಾಡಿಕೊಳ್ಳಿ. ನೀವು ಯಾವ ಥರ ಹುಡುಗನ ನೋಡಬೇಕಂತಂದರೆ, ಮಿನಿಮಮ್ ಒಬ್ಬ ಹುಡುಗಿ ಯಾವ ಥರ ಹುಡುಗನ್ನ ಬೇಸಿಕ್ಕಾಗಿ ಎಕ್ಸ್ಪೆಕ್ಟ್ ಮಾಡಬೇಕು ಆ ಕ್ವಾಲಿಟೀಸ್ ಹೇಳಬೇಕು. ಒಳ್ಳೆಯ ಐಶ್ವರ್ಯವಂತನಾಗಿರಬೇಕು, ನೋಡಲಿಕ್ಕೆ ಚೆಂದ ಇರಬೇಕು, ಇದೆಲ್ಲ ಕೂಡ ಜನಗಳು ಬಯಸುವಂಥ ಆಸೆ. ಸ್ಟ್ಯಾಂಡರ್ಡ್ ವಿವಾಹದ ವ್ಯವಸ್ಥೆ ಏನು ಹೇಳುತ್ತೆ, ಹುಡುಗನಿಗೆ ಒಳ್ಳೆ ಕ್ವಾಲಿಟೀಸ್ ಇರಬೇಕು. ನೋಡಿ, ಫಸ್ಟ್ ಪೇಷನ್ಸ್ ಇರಬೇಕು. ಯಾರಿಗೆ ಪೇಷನ್ಸ್ ಇದೆಯೋ ಅವನೇ ಹೆಂಡತಿಯನ್ನು ಪ್ರೀತಿಸಬಲ್ಲ, ಚೆನ್ನಾಗಿ ನೋಡ್ಕೋಬಲ್ಲ. ಹುಡುಗಿಗೆ ಏನು ಬೇಕು, ಚೆನ್ನಾಗಿ ನೋಡ್ಕೊಳ್ಳೋಂಥ ಹುಡುಗ ಬೇಕು. ಸೊ ಹಾಗಾಗಿ ಅವನಿಗೆ ಪೇಷನ್ಸ್ ಇರಬೇಕು. ಜಾಸ್ತಿ ಓದಿಕೊಂಡವನಿಗೆ, ಜಾಸ್ತಿ ಪೊಸಿಷನ್ ಇದ್ದವನಿಗೆ, ಅವನ ಉದ್ಯೋಗದಲ್ಲೇ ಬ್ಯುಸಿ ಇರ್ತಾನೆ, ಹುಡುಗಿಯನ್ನು ಎಲ್ಲಿ ನೋಡ್ಕೊಳ್ತಾನೆ? ಸೊ ಹಾಗಾಗಿ ನೀವು ಏನು ಪೊಸಿಷನಲ್ಲಿದ್ದೀರೋ ಅದೇ ಪೊಸಿಷನ್ಗೆ ಸಮಾನವಾಗಿರೋನ್ನೇ ನೋಡಿ. ಅದಕ್ಕನ್ನು ಕಡಿಮೆ ನೋಡಿ ಅಂದರೆ ಇವರು ಒಪ್ಪೋದಿಲ್ಲ. ಯಾಕೆಂದರೆ ಸಮಾಜ, ಸೊಸೈಟಿ ಎಲ್ಲರೂ ಯಾಕೆ ಇಂಥದ್ದು ಮಾಡಿದ್ರಿ ಅಂತ ಎಲ್ಲರೂ 4 ಜನ ಕೇಳ್ತಾರೆ. ಸೊ ನೀವೇನು ಮಾಡಬೇಕು, ನಿಮಗಿಂತಲೂ ಜಾಸ್ತಿ ಅಲ್ಲ, ನಿಮಗೆ ಈಕ್ವಲ್ ಆಗಿರೋರನ್ನ ನೋಡ್ಕೊಳ್ಳಿ. ಅವನಿಗೆ ಸ್ವಲ್ಪ ಪೇಷನ್ಸ್ ಆಗಿರೋರು ನೋಡ್ಕೊಳ್ಳಿ, ಡೆಫಿನೆಟ್ಲಿ ಸಿಗತ್ತೆ. ಇಲ್ಲ, ನಾವು ಡೈರೆಕ್ಟಾಗಿ ಹೇಳ್ಬೋದು, ನೀವು ಎಲ್ಲ ಈ ರಿಕ್ವೈರ್ಮೆಂಟ್ ಸಂಬಂಧಪಟ್ಟ ಹುಡುಗ ಸಿಗೋದಿಲ್ಲ, ಅವಾಗೇನಾಗುತ್ತೆ, ಅವರಿಗೆ ನಿರುತ್ಸಾಹ ಆಗ್ತದೆ. ಆ ಥರ ಅಲ್ಲದೆ ನಿಮಗೆ ಈಕ್ವಲ್ ಪೊಸಿಷನ್ ಆಗಿರೋಂಥ ಹುಡುಗ, ಅಥವಾ ಈಕ್ವಲ್ ಎಜುಕೇಷನ್ ಕ್ವಾಲಿಫಿಕೇಷನ್, ಈ ಥರ ಇದ್ದು ಬೇಸಿಕ್ ನೋಡ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಅವಾಗೇನಾಗ್ತದೆ, ಬೇಗ ಮದುವೆ ಆಗ್ತದೆ. ಯಾವಾಗ ಮದುವೆ ಆಗ್ತದೆ? ಈಗ ಸದ್ಯಕ್ಕೆ ಗುರುಬಲ ಇದೆ, ದಶಗಳ ಅನುಕೂಲ ಇದೆ. ಈಗ ಏನಾದರೂ ಸಂಬಂಧಗಳು ಫಿಕ್ಸ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಮದುವೆ ಆಗ್ತದೆ. ಏನಾದರೂ ದೋಷ ಇದೆಯಾ? ಏನೂ ದೋಷ ಇಲ್ಲ, ಹೆದರಬೇಡಿ. ಇನ್ ಕೇಸ್ ಕುಜದೋಷ ಏನಾದರೂ ಇತ್ತಂದ್ಕೊಳ್ಳಿ, ಸಪೋಸ್ ಕುಜದೋಷ ಇತ್ತಂದ್ಕೊಳ್ಳಿ, ಕುಜದೋಷ ಇದ್ದವನೇ ಮಾಡಿ. ಅದೇನು ಕುಜದೋಷ ಏನು ದೊಡ್ಡ ದೋಷ ಅಲ್ಲ. ಇವತ್ತಿನ ದಿನ 90% ಎಲ್ಲರಿಗೂ ಕುಜದೋಷ ಇರುತ್ತೆ ಅಂತ ಅವ್ರಿಗೆ ಸ್ಮೂತಾಗಿ ಹೇಳಬೇಕಾಗುತ್ತೆ. ಸಪ್ತಮದಲ್ಲಿ ಸೂರ್ಯ ಇದ್ದ ಅಂತ ಅಂದ್ಕೊಳ್ಳಿ. ನೋಡಿಮ್ಮ, ನೀವು ಪರ್ಟಿಕ್ಯುಲರ್ಲಿ ಪೇಷನ್ಸ್ ಆಗಿರೋನೇ ನೋಡಿ. ಹುಡುಗಿ ತುಂಬ ಅಗ್ರೆಸಿವ್ ಆಗಿರ್ತಾಳೆ, ಆ ಹುಡುಗ ಕೂಡ ಅಗ್ರೆಸಿವ್ ಆದರೆ ಸಂಸಾರಿಕ ಜೀವನ ತುಂಬ ತೊಂದರೆ ಆಗ್ತದೆ. ನೀವು ಈ ಥರ ಕ್ವಾಲಿಟೀಸ್ ನೋಡೋದಲ್ಲ, ಪೇಷನ್ಸ್ ನೋಡಬೇಕು.
ನೆಕ್ಸ್ಟ್ ಕ್ವಶನ್ ಅವ್ರು ಏನು ಕೇಳ್ತಾರೆ, ಆ ಥರ ಹುಡುಗ ನಮಗೆ ಎಲ್ಲಿ ಸಿಗ್ತಾನೆ ಆಚಾರ್ಯ, ಅವನಿಗೆ ಪೇಷನ್ಸ್ ಇದೆಯಲ್ಲ ನಮಗೆ ಹೆಂಗೆ ಗೊತ್ತಾಗ್ತದೆ? ಜಾತಕ ಹೊಂದಾಣಿಕೆ ನೋಡೋ ಕಾಲಕ್ಕೆ ಖಂಡಿತ ಇವನಿಗೆ ಪೇಷನ್ಸ್ ಇದೆಯೋ ಇಲ್ವೋ ಅಂತ ಜ್ಯೋತಿಷನ್ನ ಕೇಳಿ ತಿಳ್ಕೊಳ್ಳಿ. ಜಾತಕ ನೋಡಿದ್ರೆ ಪೇಷನ್ಸ್ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತದೆ. ಲಗ್ನಕ್ಕೆ ಶುಭ ಗ್ರಹಗಳ ಸಂಬಂಧ ಬಂದರೆ ಅವನಿಗೆ ಪೇಷನ್ಸ್ ಇರ್ತದೆ. ಲಗ್ನಕ್ಕೆ ಪಾಪಗ್ರಹಗಳ ಸಂಬಂಧ ರಾಹು ಕುಜ ಈ ಥರ ಗ್ರಹಗಳು ಬಂದರೆ ಅವನಿಗೆ ಪೇಷನ್ಸ್ ಇರಲ್ಲ. ಶನಿ ಇದ್ದರೆ ಲೇಜಿನೆಸ್ ಇರುತ್ತೆ. ಲೇಜಿನೆಸ್ ಕೂಡ ಒನ್ ಟೈಪ್ ಆಫ್ ಪೇಷನ್ಸೇ, ಯಾವಾಗೋ ಆಗಲಿ ರಿಯಾಕ್ಟ್ ಆಗಲ್ಲ. ಸೊ ಅಂಥವನಾದರೂ ಪರವಾಗಿಲ್ಲ. ರಾಹು ಕೇತು ಸೂರ್ಯ ಕುಜ ಈ ಗ್ರಹಗಳ ಲಗ್ನಕ್ಕೆ ಏನಾದರೂ ಸಂಬಂಧ ಬಂದರೆ ಅವನಿಗೆ ಪೇಷನ್ಸ್ ತುಂಬ ಕಡಿಮೆ ಇರುತ್ತೆ. ಹಿ ಈಸ್ ವೆರಿ ಆ್ಯಕ್ಟಿವ್. ಬಟ್ ಹುಡುಗಿಯರೆಲ್ಲ ಕೂಡ ಆ್ಯಕ್ಟಿವ್ ಆಗಿರೋನು ಬೇಕು ಅಂತಂತಾರೆ. ಯಾಕೆಂದರೆ ಮದುವೆ ಮುಂಚೆ ಆ್ಯಕ್ಟಿವ್ ಆಗಿರೋನು ಬೇಕು ಅಂತ ಬಯಸ್ತಾರೆ. ಮದುವೆ ಆದ ಮೇಲೆ ಆ ಆ್ಯಕ್ಟಿವ್ನೆಸ್ ಏನಾಗುತ್ತೆ, ಶಾಪ್ ಆಗ್ತದೆ. ಸೊ ಹೀಗೆ ಅರ್ಥ ಮಾಡಿಕೊಂಡು ಅವರಿಗೆ ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಮ್ಯಾರೇಜ್ ಡಿಲೇಗೆ ಅವ್ರದ್ದೇ ಕಾರಣ, ಜಾತಕದಲ್ಲಿ ಏನು ಲೋಪ ಇಲ್ಲ. ಯಾವಾಗ ಮದುವೆ ಆಗ್ತದೆ, ನೀವು ಆದಷ್ಟು ಈಗ ಗುರುಬಲ ಇದೆ, ದಶೆ ನಡೀತಾ ಇದೆ, ಈಗಾದರೆ ಬೇಗ ಆಗ್ತದೆ. ಗುರುಬಲ ನೆಕ್ಸ್ಟ್ ಹೋಯ್ತು ಅಂದ್ಕೊಳ್ಳಿ, ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು. ಅಥವಾ ಹುಡುಗನಿಗೆ ಏನಾದರೂ ಗುರುಬಲ ಇದ್ದರೆ ಆವಾಗಲೂ ಆಗ್ತದೆ ಅಂತ ಹೇಳ್ತೇವೆ. ಏನಾದರೂ ದೋಷ ಇದೆಯಾ? ಏನೂ ದೋಷ ಇಲ್ಲ. ಏನಾದರೂ ದೋಷ ಇದೆ ಅಂತಂದರೆ ಇಮಿಡಿಯೇಟ್ಲಿ ಏನು ಮಾಡಬೇಕು, ರೆಮಿಡಿ ಅಂತ ಮುಂದೆ ನೆಕ್ಸ್ಟ್ ಬರುತ್ತೆ. ಸೊ 5th ಪಾಯಿಂಟ್ ರೆಮಿಡಿ. ಏನಾದರೂ ಪರಿಹಾರ ಇದ್ದರೆ ಹೇಳ್ರಿ ಆಚಾರ್ಯ. ಪರಿಹಾರ ಯಾವಾಗ ಬೇಕಾಗತ್ತೆ? ಜಾತಕ ಚೆನ್ನಾಗಿಲ್ಲದಿದ್ದರೆ, ಹಿಂದಿನ ಜನ್ಮದ ಪಾಪ ಏನಾದರೂ ಅನುಭವಕ್ಕೆ ಬರ್ತಾ ಇದ್ದರೆ, ಅಂದರೆ ಪಾಪಗ್ರಹಗಳ ದಶೆ ಏನಾದರೂ ಬಂದರೆ, ಅಥವಾ ಸಪ್ತಮಕ್ಕೆ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ಆವಾಗ ನಿಮಗೆ ಕ್ವಿಕ್ ಫಿಕ್ಸ್ ಬೇಕಾಗ್ತದೆ. ಆವಾಗ ಮೊದಲನೇದು ಭಗವಂತರನ್ನ ರಿಕ್ವೆಸ್ಟ್ ಮಾಡಿಕೊಡಿ. ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ಯೋ ನಮಗೆ ಗೊತ್ತಿಲ್ಲ, ಹಾಗಾಗಿ ಆದಷ್ಟು ಬೇಗ ಮದುವೆ ಮಾಡಪ್ಪ, ನಮ್ಮ ಹಿಂದಿನ ಪಾಪಗಳನ್ನ ಕ್ಷಮೆ ಮಾಡು ಅಂತೇಳಿ ಕ್ವಿಕ್ ಫಿಕ್ಸಲ್ಲಿ ಭಗವಂತನನ್ನು ಫಸ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಪ್ರಾರ್ಥನೆಯಲ್ಲಿ ಓಪನ್ ಸೋರ್ಸ್ ಹೇಳಬೇಕಾದ್ರೆ ನಿಮಗೆ ಸಿಂಪಲಾಗಿ ಪ್ರದರ್ಶನ ನಮಸ್ಕಾರ ಮಾಡಿ, ದೇವರನ್ನ ಮನಸ್ಫೂರ್ತಿಯ ಬೇಡಿಕೊಳ್ಳಿ, ಏನೋ ಒಂದು ದೀಪ ಹಚ್ಚಿ. ಇದೆಲ್ಲ ಫ್ರೀ ರೆಮಿಡೀಸ್. ಇದೆಲ್ಲ ಅವ್ರಿಗೆ ಪ್ರೀಮಿಯಂ ರೆಮಿಡೀಸ್, ಕಾಸ್ಟ್ಲಿಯಸ್ಟ್ ರೆಮಿಡೀಸ್ ಬೇಕಾದ್ರೆ ಭಾಳಷ್ಟಿದೆ. ಸ್ವಯಂವರ ಪಾರ್ವತಿ ಹೋಮ ಮಾಡಿಸಿ, ಇಲ್ಲದ್ರೆ ಧನ್ವಂತರಿ ಹೋಮ ಮಾಡಿಸಿ, ಯಾವುದೋ ಒಂದು ಮದುವೆಗೆ ಸಂಬಂಧಪಟ್ಟ ಹೋಮ ಮಾಡಿಸಿ ಅಂತ ಹೇಳುತ್ತೆ. ಬಟ್ ಇದು ಜ್ಯೋತಿಷ್ಯನ ವಿವೇಕ ಪ್ರಜ್ಞೆ ಮೇಲೆ ಆಧಾರಪಟ್ಟಿರ್ತದೆ. ನೆಕ್ಸ್ಟ್ ಗೈಡೆನ್ಸ್ ಅವೇರ್ನೆಸ್. ಈ ಜಾತಕದಲ್ಲಿ ಕ್ವಿಕ್ ಫಿಕ್ಸ್ ಏನು ಬೇಕಾಗಿಲ್ಲ, ಯಾಕೆಂತಂದರೆ ದೋಷ ಏನೂ ಇಲ್ಲ. ಆ ತಾಯಿ ಒಂದು ವೇಳೆ ಮದುವೆ ಆಗ್ತಾ ಇಲ್ಲ ಅಂತ ತುಂಬ ನೋವನ್ನು ಅನುಭವಿಸಿದರೆ ಏನಾದರೂ ಆ ತಾಯಿ ಮನೋವ್ಯತೆಗೆ ಏನಾದರೂ ಹೇಳ್ಬೋದು. ಇಲ್ಲಮ್ಮ ನೀವೇನು ಹೆದರಬೇಡಿ, ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುವಾರದ ದಿನ ನಿಮ್ಮ ಮಗಳಿಗೆ ಆದಷ್ಟು ಬೇಗ ಮದುವೆ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಆ ತಾಯಿ ಕೊಡ್ತೇವೆ. ನೋವು ಆ ತಾಯಿಗಲ್ವಾ, ಸೊ ತಾಯಿಗೆ ಹೇಳ್ತೇವೆ. ಆಮೇಲೆ ಗೈಡೆನ್ಸ್ ಆ್ಯಂಡ್ ಅವೇರ್ನೆಸ್ ಯಾವಾಗ ಕೊಡ್ತೇವೆ? ಈ ಒಂದು ಸಮಸ್ಯೆಗೆ ಗೈಡೆನ್ಸ್ ಬೇಕಾಗ್ತದೆ. ಸೊ ಅವರು ಸೆಲೆಕ್ಷನ್ ಪ್ರಾಸೆಸ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ, ತುಂಬ ರಿಕ್ವೈರ್ಮೆಂಟ್ಸ್ ಇರೋದ್ರಿಂದ ಡಿಲೇ ಆಗ್ತಾ ಇದೆ. ಅವ್ರು ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಆ ಥರ ಏನು ದೊಡ್ಡ ದೊಡ್ಡ ರಿಕ್ವೈರ್ಮೆಂಟ್ಸ್ ಏನಿಲ್ಲ, ಒಳ್ಳೆ ಹುಡುಗ ಆದರೆ ಸಾಕು ಅಂತಂತಾರೆ. ಇಲ್ಲಿ ನಮ್ಮ ಮುಂದೆ ಹಾಗೆ ಹೇಳ್ತಾರೆ, ಹೇಸಿಗೆ ಆಗ್ತದಲ್ಲ. ಈಗ ಎಲ್ಲರೂ ಕೂಡ ಅಯ್ಯೋ ದುಡ್ಡಿಗೆ ನಾವು ಯಾವತ್ತೂ ನೋಡೋದಿಲ್ಲರಿ ಅಂತಾರೆ. ಆದರೆ ದುಡ್ಡು ಅಸಲು ರಿಕ್ವೈರ್ಮೆಂಟ್ ನೋಡೋದೇ ಫಸ್ಟ್ ದುಡ್ಡು. ಡೈರೆಕ್ಟಾಗಿ ಯಾರೂ ಹೇಳ್ಕೊಳ್ಳಲ್ಲ ನಂಗೆ ದುಡ್ಡು ಅಂದರೆ ತುಂಬ ಇಷ್ಟ, ದುಡ್ಡೇ ಬೇಕು ಅಂತ ಡೈರೆಕ್ಟಾಗಿ ಯಾರು ಹೇಳ್ಕೊಡಲ್ಲ. ನಮಗೇನು ದುಡ್ಡು ಗಿಡಿ ಏನು ನೋಡಲ್ಲ ಆಚಾರೆ, ಒಳ್ಳೆ ಉದ್ಯೋಗ ಆಗಿರಬೇಕು, ಬೆಂಗಳೂರು ಅಂತ ಕಡೆ ಒಂದು ಮನೆ ಇರಬೇಕು. ಮತ್ತು ಅದು ಮನೆ ಅಂದರೆ ಏನು, ದುಡ್ಡೇ ತಾನೆ. ಒಳ್ಳೆ ಉದ್ಯೋಗ ಅಂದರೆ ಏನು, ಒಳ್ಳೆ ಉದ್ಯೋಗ ಆಗಬೇಕು ದುಡ್ಡಿಗೋಸ್ಕರವೇ. ಅದು ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳ್ತಾರೆ. ಸೊ ಇದು ಜ್ಯೋತಿಷ್ಯನ ಸ್ವಲ್ಪ ಶಾರ್ಪ್ ಆಗಿರಬೇಕು. ಇವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಳ್ಳೆ ಗುಣವನ್ನು ಎಕ್ಸ್ಪೆಕ್ಟ್ ಮಾಡಬೇಕು, ಹೇಳ್ಬಿಡ್ಬೇಕು. ಹುಡುಗನಿಗೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದವನಿಗೆ ಎಲ್ಲ ಗುಣಗಳು ಇರುತ್ತೆ. ಒಂದು ವೇಳೆ ಇಲ್ಲದರೂ ಕೂಡ ತೊಂದರೆ ಇಲ್ಲ. ಸೊ ಸ್ವಲ್ಪ ನಿಮ್ಮ ರಿಕ್ವೈರ್ಮೆಂಟ್ಸ್ ಕಡಿಮೆ ಮಾಡಿಕೊಳ್ಳಿ. ಕಡಿಮೆ ಮಾಡಿಕೊಂಡು ನೀವು ಸ್ವಲ್ಪ ಅಲೈನ್ಸಸ್ ನೋಡಿ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇಟ್ಕೊಂಡ್ರೆ ಬೇಗ ಮದುವೆ ಆಗ್ತದೆ. ಹುಡುಗ ನೋಡಲಿಕ್ಕೆ ಚೆನ್ನಾಗಿರಬೇಕು, ಅಂದರೆ ಆಡ್ ಆಗಿರಬಾರ್ದು ಅಂತ ಅರ್ಥ. ತುಂಬ ಚೆನ್ನಾಗಿರ್ಬೇಕು, ಸಿನಿಮಾ ಆ್ಯಕ್ಟರ್ ಥರ ಅಂತೇನಿಲ್ಲ. ಹುಡುಗಿ ಜೊತೆ ಏನು ಇಟ್ಟರೆ ಆಡ್ ಆಗಿರಬಾರ್ದು ಅಂತ ಹುಡುಗನ ನೋಡ್ಕೊಳ್ಳಿ. ಮಿನಿಮಮ್ ಸಂಸಾರವನ್ನು ಪೋಷಣೆ ಮಾಡ್ತಾನೆ ಅಂತಂಬ ಭರೋಸೆ ಇದ್ದವನು ಮಾಡ್ಕೊಳ್ಳಿ. ಒಳ್ಳೆ ಮನೆತನ ಇದ್ದವನು ಮಾಡ್ಕೊಳ್ಳಿ. ಅವನಿಗೆ ಬೆಂಗಳೂರಲ್ಲಿ ಮನೆ ಇದೆಯಾ, ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆಗೆ ಇದ್ದಾರಾ, ಇದೆಲ್ಲ ಕೂಡ ಕನ್ಸಿಡ್ರೇಷನ್ ಅಲ್ಲ. ಅದೆಲ್ಲ ಮಾಡ್ತಾ ಹೋದರೆ ನಮಗೆ ಬೇಕಾದ ಕ್ವಾಲಿಟೀಸ್ ಅವನಲ್ಲಿ ಇರೋದಿಲ್ಲ. ಎಲ್ಲ ರಿಕ್ವೈರ್ಮೆಂಟ್ಸು ಒಬ್ಬನೇ ಹುಡುಗದಲ್ಲಿ ಮ್ಯಾಚ್ ಆಗಬೇಕು ಅಂತಂದರೆ ತುಂಬ ಕಷ್ಟ. ಡಿಲೇ ಆಗ್ತಾ ಹೋಗ್ತದೆ. ಡಿಲೇ ಆಗ್ತಾ ಆಗ್ತಾ ಕೆಲವೊಂದು ರಿಕ್ವೈರ್ಮೆಂಟ್ಸ್ ನಾವು ಕಡಿಮೆ ಮಾಡಿಕೊಳ್ತೇವೆ, ಆಮೇಲೆ ಮ್ಯಾಚ್ ಆಗ್ತದೆ. ಯಾರಿಗೂ ಕೂಡ ಡೈರೆಕ್ಟಾಗಿ ಮ್ಯಾಚ್ ಆಗೋದೇ ಇಲ್ಲ. ಆ ಥರ ನೋಡಿದ್ರೆ ನೀವು ಸಿನಿಮಾ ಆ್ಯಕ್ಟರ್ಸ್ ನೋಡಿ,
ಸಿನಿಮಾ ಆ್ಯಕ್ಟರ್ಸ್ಗೆ ಚಂದ ಬೇಕಾದಷ್ಟು ದುಡ್ಡು ಇರ್ತದೆ, ನೋಡಲಿಕ್ಕೆ ಚಂದ ಇದ್ದಂಥ ಹೀರೋಯಿನ್ ಇರ್ತಾಳೆ, ಈ ಕಡೆ ಆ ಕಡೆ ಮನೆತನ ನೋಡ್ತೀರಾ, ಸಿನಿಮಾದಲ್ಲಿ ತೋರಿಸೋತಾರೆ ನಮಗೆಲ್ಲ ಚೆನ್ನಾಗೇ ಇರ್ತವೆ, ಒಳಗೆ ಯಾರ್ಯಾರಿಗೆ ಹೆಂಗಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಎಲ್ಲ ಎಕ್ಸಲೆಂಟ್ ಆಗಿರುತ್ತೆ ಕ್ವಾಲಿಟೀಸ್. ಪೈರಂತೂ ಅದ್ಭುತವಾಗಿರ್ತಾರೆ. ಒಬ್ಬ ಹೀರೋಯಿನ್ ಮದುವೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಅದ್ಭುತವಾಗಿರುತ್ತೆ. ನೋಡಿ, ಒಂದು ವರ್ಷ 2 ವರ್ಷ ಒಂದು ಮಗು ಆದಮೇಲೆ ಡೈವರ್ಸ್ ತೊಗೊಂಡು ಹೋಗ್ತಿರ್ತಾರೆ. ಒಬ್ಬೊಬ್ಬರು 2 ಮದುವೆಗಳು 3 ಮದುವೆಗಳು ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆ? ಮತ್ತೆ ನಮಗೆ ಬೇಕಾದ ರಿಕ್ವೈರ್ಮೆಂಟ್ಸ್ ಎಲ್ಲ ಇದಲ್ವ ಅವ್ರಿಗೆ. ಸಾಮಾನ್ಯನಾಗಿ ನಾವೇನು ಎಂಥ ಹುಡುಗಿ ಬೇಕು ಅಂತ ನಾವು ಬಯಸ್ತೇವಲ್ಲ, ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಅವ್ರಿಗಿದೆ. ಹಣ ಇದೆ, ಬೇಕಾದಷ್ಟು ಪ್ರಾಪರ್ಟಿ ಇದೆ, ಎಲ್ಲ ಇದೆ, ಮತ್ತು ಸ್ಟಿಲ್ ಯಾಕೆ ಡೈವರ್ಸ್ ಆಗ್ತದೆ? ಹಾಗಾಗಿ ಮನುಷ್ಯನ ಬಿಹೇವಿಯರಿಂದನೇ ಬಿಟ್ಟುಕೊಳ್ಳೋದು, ಹೊಂದಾಣಿಕೆ ಮಾಡಿಕೊಳ್ಳೋದು. ಡೈವರ್ಸ್ಗೆ ಜಾತಕ ಕಾರಣ ಅಲ್ಲ, ಮನುಷ್ಯನ ಬಿಹೇವಿಯರೇ ಕಾರಣ. ಆ ಬಿಹೇವಿಯರ್ ಜಾತಕದಲ್ಲಿ ಅಡ್ರೆಸ್ ಮಾಡ್ತೇವೆ, ಆದರೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಯಾರು ಸಿದ್ಧ ಇರೋದಿಲ್ಲ. ನೀನು ಮನಸ್ಸು ಬದಲಾವಣೆ ಮಾಡ್ಕೊಳ್ಳಪ್ಪ, ನೀನು ಆ ಥರ ನೋಡಬೇಡ. ಸಪ್ತಮದಲ್ಲಿ ಸೂರ್ಯ ಇದ್ದಂತ ಅಂದ್ಕೊಳ್ಳಿ, ಹುಡುಗಿಗೆ ನೀವು ತುಂಬ ಪೇಷನ್ಸ್ ಇರೋಣ ಮದುವೆ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಪೊಸಿಷನ್ ಇದ್ದನ್ನು ಮಾಡ್ಕೋಬೇಡಿ, ಅವನಿಗೆ ಪೇಷನ್ಸ್ ಇರಲ್ಲ, ತುಂಬ ಜಸ್ಟ್ ಒಂದು ಸಣ್ಣ ಜಾಬ್ ಇರೋನು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಅವ್ರು ಒಪ್ತಾರ? ಯಾರೂ ಒಪ್ಪಲ್ಲ. ಆದರೆ ನಾವು ಅಡ್ರೆಸ್ ಮಾಡ್ತೇವೆ. ಸೊ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಕಂಡೆನ್ಸ್ ಮಾಡ್ಕೊಳ್ಳಿ, ನೀವು ಮುಂದೆ ಸರಿ ಹೋಗ್ತದೆ. ಈ ರೀತಿ ನಾವು ಗೈಡ್ ಮಾಡಬೇಕು, ಇದೇ ಮೇನ್. ಸೊ ಇಲ್ಲಿ ನಮಗೆ ಅಸ್ಟ್ರಾಲಜಿಕಲಿ ನಾವೇನು ಮಾಡ್ತೇವೆ ಅಂತಂದರೆ ಸಿಚುವೇಶನ್ ಹೇಗಿದೆ ಅಂತ ತಿಳ್ಕೊಳ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ತುಂಬ ಅಧ್ಯಯನ ಮಾಡೋದೇನು ಬೇಕಿಲ್ಲ. ಇಲ್ಲಿ ನೀವು 1 hour ಕ್ಲಾಸಲ್ಲಿ ನೀವು ಬೇಕಾದ್ರೆ ಮತ್ತೆ ನೋಡಿ, ಅಸ್ಟ್ರಾಲಜಿಕಲಿ ನಾವು ಮಾಡಿದ್ದು ತುಂಬ ಕಡಿಮೆ. ಸಪ್ತಮಕ್ಕೆ ಅಧಿಪತಿ ಚೆನ್ನಾಗಿದ್ದಾನೆ, ಏನಾದರೂ ದೋಷ ಇದೆಯಾ, ಇಷ್ಟೇ ನೋಡಿದ್ವಿ ನಾವು. ಮೇಯ್ನ್ ನೀವು ಅವ್ರು ಗೈಡ್ ಮಾಡೋದೇ ಇದೆ. ಎಷ್ಟು ಚೆನ್ನಾಗಿ ನಾವು ನೋಡಿದ್ದೇವೆ, ಎಷ್ಟು ಕಾಂಬಿನೇಷನ್ಸ್ ಇದೆ, ಇದು ಬೇಕಿಲ್ಲ. ಇದೆಲ್ಲ ಕೂಡ ಏನಾಗುತ್ತೆ ಅಂದರೆ ನಮ್ಮ ಟ್ಯಾಲೆಂಟನ್ನು, ನಮ್ಮ ಬೌದ್ಧಿಕತೆಯನ್ನು ಬೆಳೆಸಿಕೊಳ್ಳಿಕ್ಕೆ ಅಥವಾ ತೋರಿಸಿಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಕಷ್ಟದಲ್ಲಿದ್ದವನಿಗೆ ಗೈಡ್ ಮಾಡಲಿಕ್ಕೆ ಇದು ಕೆಲಸ ಬರಲ್ಲ. ಅವರಿಗೆ ಮಾಡಬೇಕಂದ್ರೆ ಹೃದಯದಿಂದ ಬರಬೇಕು. ಸೊ ಪ್ರಾಬ್ಲಮ್ ಎಲ್ಲಾಗ್ತಾ ಇದೆ, ಆ ಪ್ರಾಬ್ಲಮ್ನ ನೋಡಿ ಆ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಏನು ಹೇಳಬೇಕು ಅಂತಂಬುದು ಅವ್ರಿಗೆ ಅಡ್ರೆಸ್ ಮಾಡಬೇಕು. ಇದು ನಾವು ಮಾಡುವಂಥದ್ದು ಮೇನ್ ಕೆಲಸ. ಜಾತಕವನ್ನು ನೋಡಬೇಕಾದ್ರೆ ಹೀಗೆ ಮಾಡಿ. ಜಾತಕದಲ್ಲಿ ಗ್ರಹಗಳು, ನಕ್ಷತ್ರಗಳು ಇದೆಲ್ಲ ಡೀಪಾಗಿ ಹೋಗಬೇಡಿ. ಅವರ ಪ್ರಾಬ್ಲಮನ್ನು ಜಾತಕದಲ್ಲಿ ಕಂಡು ಬರ್ತಾ ಇದೆಯಾ ಇಲ್ವಾ? ಈ ಹುಡುಗಿ ಪ್ರಾಬ್ಲಮ್ ಏನು? ಬೇಗ ಮದುವೆ ಆಗ್ತಾ ಇಲ್ಲ. ಆ ಬೇಗ ಮದುವೆ ಆಗ್ತಾ ಇಲ್ಲ ಅಂತಂಬೋ ಥರ ಜಾತಕದಲ್ಲಿ ಇದೆಯಾ ಅಂತ ನೋಡಿ. ಇದ್ದರೆ ಕಾಯಿರಿ ಅಥವಾ ಈ ಥರ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳ್ತೇವೆ. ಏನೂ ಇಲ್ಲ, ಆದ ಕಾರಣ ಏನೂ ಪ್ರಾಬ್ಲಮ್ ಇಲ್ಲ, ಜಾತಕದಲ್ಲಿ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಅಡ್ರೆಸ್ ಮಾಡಿದ್ರೆ ಸಾಕು. ನೀವು ಅದಕ್ಕೆ ತುಂಬ ಹೈರಾಣೆ ಪಡೋ ಕೆಲಸ ಇಲ್ಲ. ಸಿಂಪಲಾಗಿ ಮಾಡೋದು ಇದೆ. ಇದಕ್ಕೆ ತುಂಬ ಸ್ಟ್ರೈನ್ ಬೇಕಿಲ್ಲ, ತುಂಬ ತಲೆಗೆ ಇಟ್ಕೊಳ್ಳೋದು ಬೇಕಿಲ್ಲ. ಶುಭ ಗ್ರಹಗಳ, ಪಾಪಗ್ರಹಗಳ ಬಲವಾಗಿದೆಯಾ, ಬಲಹೀನವಾಗಿದೆಯಾ, ಇಷ್ಟಿದ್ರೆ ಸಾಕು. ಯಾವ ಪ್ರಶ್ನೆಗೆ ಯಾವ ಗ್ರಹ ನೋಡಬೇಕು ಅಂತ ಗೊತ್ತಿದ್ರೆ ಸಾಕು. ಇದಕ್ಕೆ ತುಂಬ ಎಫರ್ಟ್ ಹಾಕೋ ಕೆಲಸ ಇಲ್ಲ. ಬೇಸಿಕ್ಕಾಗಿ ನೀವು ಈ ರೀತಿ ಮಾಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ, ಸಮಾಜದಲ್ಲಿ ಅವ್ರು ಕೇಳುವಂಥ ಪ್ರಶ್ನೆಗಳಲ್ಲೇ ಮತ್ತಿಷ್ಟು ನೀವು ತಿಳ್ಕೊಳ್ಬೇಕು ಅಂತ ಬರುತ್ತೆ. ಆವಾಗ ಆ ವೇವ್ ಲೆಂಗ್ತಲ್ಲಿ ತಿಳ್ಕೊಳ್ಳೋದ್ರಿಂದ ಹೊಸ ನಿಮಗೆ ಪರ್ಮನೆಂಟ್ ನೆನಪಿದ್ದು ಹೋಗ್ಬಿಡ್ತದೆ. ನಮಗೆ ರಿಕ್ವೈರ್ಮೆಂಟ್ ಇಲ್ಲದ್ರೂ ಕೂಡ ಹೊಸ ವಿಷಯಗಳು ತಿಳ್ಕೊಳ್ತಾ ಇದ್ರೆ ತಲೆಯಾಗಿರ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಬದಲು ತಲೆಯಾಗಿರ್ತದೆ, ಪುಸ್ತಕದಲ್ಲಿರಲ್ಲ, ಮಸ್ತಕದಲ್ಲಿರ್ತದೆ. ಇದೇನು ಲಾಭ? ಹೊರಗೆ ಬರಬೇಕಲ್ಲ. ಪ್ರಾಬ್ಲಮ್ ಬಂದಾಗ ನಮಗೆ ತಲೆಯಲ್ಲಿ ಇಟ್ಕೊಂಡಿದ್ದು ಬರಬೇಕು, ಆವಾಗ ಮರ್ತು ಹೋಗ್ತದೆ. ನೀವು ಹೆಚ್ಚು ದಿನ ಒಂದು ಅಡ್ವಾನ್ಸ್ ಟಾಪಿಕ್ಸ್ ತಲೆಯಲ್ಲಿ ಇಟ್ಕೊಂಡು ಅದನ್ನು ಬಳಸಿಲ್ಲ ಅಂತಂದರೆ 1 ವರ್ಷಕ್ಕೆ ಮರ್ತು ಹೋಗ್ತದೆ, ಮತ್ತೆ ನೀವು ರಿವಿಷನ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಕತೆ ಆಗ್ತದೆ. ಸೊ ಆ ರೀತಿ ಬೇಡ. ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಅಡ್ರೆಸ್ ಮಾಡಲಿಕ್ಕೆ ನಿಮಗೆ ಬರ್ತಾ ಇದೆಯಾ, ಕ್ಲೈಂಟನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬರ್ತಾ ಇದೆಯಾ, ಅವನನ್ನು ಗೈಡ್ ಮಾಡಲಿಕ್ಕೆ ಬರ್ತಾ ಇದೆಯಾ, ಇದು ನಾವು ಮೇಯ್ನಾಗಿ ನೋಡಬೇಕಾದಂಥ ವಿಚಾರ. ಸೊ ಇದು ಎಕ್ಸಾಂಪಲ್ ಚಾರ್ಟ್. ನಾನು ಜಾತಕವನ್ನು ಈ ರೀತಿ ನೋಡ್ತೇನೆ. ಈ ರೀತಿನೇ ನೋಡಬೇಕು ಅಂತ ಏನಿಲ್ಲ. ಇದು ಪ್ರಾಕ್ಟೀಸ್ ಮಾಡೋ ಕೆಲಸದ ವಿಚಾರದಲ್ಲಿ ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಟ್ಟೆ. ನೀವು ಇದನ್ನು ಫಾಲೋ ಆಗ್ಬೋದು, ಅಥವಾ ನಿಮಗೆ ಇದಕ್ಕಿಂತ ಚೆನ್ನಾಗಿ ಬೇರೆ ಇನ್ನೂ ಸ್ವಲ್ಪ ಡೀಪಾಗಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇನೆ, ಡೀಪಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಬೇರೆ ಟೆಕ್ನಿಕ್ಸ್ ಕೂಡ ಬಳಸ್ಬೋದು. ಅಲ್ಟಿಮೇಟ್ಲಿ ನೀವು ಪ್ರಶ್ನೆ ಕೇಳಿದವನನ್ನು ಅಡ್ರೆಸ್ ಮಾಡೋಕ್ಕೆ ಬಂದರೆ ಸಾಕು. ನೀವು ಯಾವ ಟೆಕ್ನಿಕನ್ನು ಬಳಸಿ, ಕಾಮನಾಗಿ ಅವನು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು, ಪ್ಲಸ್ ಅವನಿಗೆ ಸಮಾಧಾನ ಮಾಡಬೇಕು. ಸಮಾಧಾನ ಮಾಡೋದು ಒಂದೇ ಅಲ್ಲ, ಅವನು ಧೈರ್ಯವಾಗಿ ಮತ್ತೆ ಪ್ರಯತ್ನ ಮಾಡೋ ಥರ ಪ್ರಯತ್ನಶೀಲರನ್ನಾಗಿ ಮಾಡಬೇಕು.
ಇದು ಮಾಡಿದರೆ ನೀವು ಯಾವ ಟೆಕ್ನಿಕನ್ನು ಬಳಸಿ ಆದರೂ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಇದೇ ಟೆಕ್ನಿಕ್ ಬಳಸಬೇಕು ಅಂತ ಏನಿಲ್ಲ. ಸೊ ಇದು ಜಾತಕವನ್ನು ಪ್ರಾಕ್ಟಿಕಲ್ಲಾಗಿ ನೋಡೋ ಪದ್ಧತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ನಾನು ಈ ರೀತಿ ನೋಡ್ತೇನೆ. ಹೆಚ್ಚು ಜಾತಕವನ್ನು ಜಾತಕದಲ್ಲಿ ಅನಲೈಸೇಷನ್ಗೆ ತುಂಬ ಡೀಪಾಗಿ ಹೋಗೋದಿಲ್ಲ. ಅವರ ಪ್ರಾಬ್ಲಮ್ಗೆ ಎಷ್ಟು ಅಡ್ರೆಸ್ ಮಾಡಬೇಕು ಅಷ್ಟು ಮಾತ್ರವೇ ಜಾತಕದಲ್ಲಿ ನೋಡ್ತೇನೆ. ಸೊ ಇದು ಒಂದು ಎಕ್ಸಾಂಪಲ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಬೇರೆ ಬೇರೆ ಕ್ವಶನ್ಸ್, ಬೇರೆ ಬೇರೆ ಕ್ಯಾಟಗರಿಗೆ ಸಂಬಂಧಪಟ್ಟ ಕೆಲವಿನ ಕ್ವಶನ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ. ಆ ಶೇರ್ ಮಾಡಿಕೊಂಡ ನಂತರ ನೀವು ಅಪ್ಡೇಟ್ ಮಾಡಿಕೊಳ್ಳೋದು ಹೇಗೆ ಮಾಡಿಕೊಳ್ಬೇಕು ಅಂತಂಬೋದು ನೀವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಹಲವಾರು ಸಲ ಹೇಳಿದಂಥ ಸಂದರ್ಭ ಉಂಟು. ಗುರುಗಳ ಹತ್ರ 25% ಕಲಿಕ್ಕಾಗ್ತದೆ, 25% ಬುಕ್ ನೋಡಿ ಕಲಿಕ್ಕಾಗ್ತದೆ, 25% ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು, 25% ಆತ್ಮಾನುಭವ. ನನಗೇನು ಅನಿಸ್ತಾ ಇದೆ, ಇದರಿಂದ ನಾನೇನು ತಿಳ್ಕೊಳ್ತಾ ಇದ್ದೀನಿ, ನಮ್ಮ ಬಗ್ಗೆ ನಾವೇ ಅಂತರ್ಮಥನ ಮಾಡಿಕೊಳ್ಳೋದ್ರಿಂದ ಗೊತ್ತಾಗ್ತದೆ. ಟೀಚರಿಂದ 100% ಯಾರೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. 25% ಮಾತ್ರ ಕಲಿತೀರಿ. ಇಲ್ಲಿ ಅಷ್ಟೇ, ಈ ಪಾಠದಲ್ಲಿ 25% ಬರುತ್ತೆ, ರೆಸ್ಟ್ ಆಫ್ ದ 75% ನೀವು ಅಪ್ಡೇಟ್ ಮಾಡಿಕೊಳ್ಳಬೇಕು. ಸೊ ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರ ಎಕ್ಸಾಂಪಲ್ಸ್ ಅಟ್ಲೀಸ್ಟ್ ಮಿನಿಮಮ್ ಅವರು ಒಂದು 6ರಿಂದ 10 ಎಕ್ಸಾಂಪಲ್ಸ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಅದು ಆದ ಮೇಲೆ ನಾವು ಮತ್ತೆ ಸ್ಪೆಷಲ್ ಟಾಪಿಕ್, ಯಾವುದನ್ನ ಅಡ್ವಾನ್ಸ್ ಟಾಪಿಕ್ಸ್ ಇದ್ದರೆ ಅದಕ್ಕೆ ಹೋಗೋಣ. ಮತ್ತು ಎಲ್ಲರಿಗೂ ಒಂದು ಸಣ್ಣ ಸಂದೇಶ ಏನಂತಂದರೆ, ಬೇಸಿಕ್ಸಲ್ಲಿ ಪರ್ಫೆಕ್ಟ್ ಆಗಿದ್ದು ಪ್ರಿಡಿಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ಮಿನಿಮಮ್ ಬೇಸಿಕ್ ಪ್ರಿಡಿಕ್ಷನ್ ಯಾರಿಗೆ ಮಾಡೋಕ್ಕೆ ಬರುತ್ತೆ, ಅಟ್ಲೀಸ್ಟ್ ಇದು ದೋಷ ಇದೆ, ಇದು ದೋಷ ಇಲ್ಲ, ಇದಕ್ಕಾಗಿ ಡಿಲೇ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಮಿನಿಮಮ್ ಯಾರಿಗೆ ಗೊತ್ತಾಗ್ತದೆ ಅವರು ಮಾತ್ರ ಅಡ್ವಾನ್ಸ್ಡ್ ಕ್ಲಾಸಸ್ಗೆ ನೀವು ಮುಂದುವರಿರಿ. ದಿಸ್ ಈಸ್ ಮೈ ಸಜೆಷನ್. ಕಂಪಲ್ಷನ್ ಏನೂ ಅಲ್ಲ, ಅದು ಅವರವರ ವಿವೇಕ ಪ್ರಜ್ಞೆಗೆ ಸಂಬಂಧಪಟ್ಟದ್ದು. ಯಾಕೆ ಅಂತಂದರೆ ಬೇಸಿಕ್ಸ್ ಕೂಡ, ಯಾಕೆಂದರೆ ಹೊಸವರು ಕೂಡ ಭಾಳಷ್ಟು ಜನ ಜಾಯ್ನ್ ಆಗಿಬಿಡ್ತಿದ್ದಾರೆ. ಜಾಯ್ನ್ ಆಗಿದ್ರು ಕೂಡ ವಿಡಿಯೋಸ್ ಆನ್ಲೈನೆಲ್ಲ ಫ್ರೀ ತಾನೇ, ಎಲ್ಲರೂ ವಿಡಿಯೋಸ್ ಅಡ್ವಾನ್ಸ್ಡ್ ಕೂಡ ಕೇಳಿಬಿಡ್ತಾ ಇದ್ದಾರೆ. ಏನಾಗುತ್ತೆ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಹಾಗೆ ಬೇಸಿಕ್ಸು ಪರ್ಫೆಕ್ಷನ್ ಬರಲ್ಲ, ಅಡ್ವಾನ್ಸ್ಡು ಪರ್ಫೆಕ್ಷನ್ ಬರಲ್ಲ, ತ್ರಿಶಂಕು ಸ್ವರ್ಗ ಇದ್ದಂಗೆ ಆಗ್ತದೆ. ಸೊ ವೆದರ್ ಗೋ ಟು ಬೇಸಿಕ್ಸ್ ಆರ್ ವೆದರ್ ಗೋ ಟು ಅಡ್ವಾನ್ಸ್ಡ್, ಯಾವುದೋ ಒಂದು ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ನನಗೆ ಹೇಳೋದು ಬೇಕಿಲ್ಲ, ನೀವು ಫಿಕ್ಸ್ ಆಗಿಬಿಡಿ. ಫಿಕ್ಸ್ ಆದರೆ ಏನಾಗ್ತದೆ, ನಿಮಗೊಂದು ಯಾವ ಥರ ಕಲಿಬೇಕು, ಯಾವ ಥರ ಮುಂದುವರಿಬೇಕು ಅಂತ ಕ್ಲಾರಿಟಿ ಬರುತ್ತೆ. ಎರಡು ಗೋಡೆ ಮೇಲೆ ನಡೆಯೋಕ್ಕಾಗಲ್ಲ, ಅದೇ ಬೇರೆ ಇದೇ ಬೇರೆ. ಹಾಗಾಗಿ ದಿಸ್ ಈಸ್ ಓನ್ಲಿ ಮೈ ಅಡ್ವೈಸ್. ಯಾರಿಗೆ ಬೇಸಿಕ್ಸಲ್ಲಿ ಒಂದು ಹಂತವರೆಗೂ ಬರುತ್ತೆ, ನೋಡಲಿಕ್ಕೆ ಬರುತ್ತೆ ಅಂತ ಕಾನ್ಫಿಡೆಂಟ್ ಯಾರಿಗಿದೆ ಅವರು ಮಾತ್ರವೇ ಈ ಅಡ್ವಾನ್ಸ್ಡ್ ಕ್ಲಾಸಸ್ ಮುಂದುವರಿಸಿ. ನನಗೇನು ಅಡ್ರೆಸ್ ಮಾಡೋದು ಬೇಕಿಲ್ಲ, ಇಟ್ ಈಸ್ ಓಪನ್ ಫ್ರೀ, ಯಾರು ಬೇಕಾದರೂ ಕೇಳ್ಬೋದು. ನಾನೇನು ಕಂಪಲ್ಸ್ ಮಾಡೋದಿಲ್ಲ, ನೀವು ಇದು ನೋಡಬಾರ್ದು ಅದು ನೋಡಬಾರ್ದು, ಬಟ್ ಅಡ್ವೈಸ್ ಮಾಡ್ತೇನೆ. ಸೊ ಈ ಥರ ಮಾಡಿದರೆ ನೀವು ಬೇಸಿಕ್ಸ್ ಪರ್ಫೆಕ್ಷನ್ ಆಗಿದ್ದರೆ ಅವರು ಅಡ್ವಾನ್ಸ್ಡ್ ನೀವು ಟಚ್ ಮಾಡಿದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ನೀವು ಮುಂದುವರಿಯೋಕೆ ಕೂಡ ತುಂಬ ಈಸಿ ಆಗ್ತದೆ. ಅಡ್ವಾನ್ಸ್ಡ್ ಬೇಸಿಕ್ಸ್ ವಿಚಾರದಲ್ಲೇ ಕ್ಲಾರಿಟಿ ಇಲ್ಲದಾಗ ಅಥವಾ ಬೇಸಿಕ್ಸೇ ಫಸ್ಟ್ ಟೈಮ್ ಕಲಿತಾ ಇದ್ದಾಗ ಅವರು ಕಂಪಲ್ಸರಿ ನೀವು ಬೇಸಿಕ್ಸಿಗೆ ಸ್ಟಿಕ್ ಆದರೆ ನಿಮಗೆ ಮುಂದೆ ಫರ್ದರ್ ಕನ್ಫ್ಯೂಷನ್ ಬರಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಂಗೂ ಆಗ್ತದೆ. ಇದು ನನ್ನ ಒಂದು ಸಣ್ಣ ಅಡ್ವೈಸು. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡೋಣ. ಒಂದು ಎಕ್ಸಾಂಪಲ್ ಜೊತೆಗೆ ಮತ್ತೆ ಬರುವಂಥ ವಾರ ಇನ್ನೊಂದು ಎಕ್ಸಾಂಪಲ್ ಜೊತೆ ನಾವು ಮುಂದುವರಿಯೋಣ. ಸೊ ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಉಂಟಾದರೆ ನೀವು ಕೇಳಬಹುದು.